ನೋಡಿ, ನಮ್ಮ ಹತ್ರ ಎಷ್ಟು ಸಮಯ ಇದೆ? ಎಷ್ಟೊತ್ತಿಗೆ ಉಪವಾಸ ಬ್ರೇಕ್ ಮಾಡ್ಬೇಕಾಗಿದೆ? 12 ಗಂಟೆಗೆ, ಹೌದಲ್ಲ? ಸೊ 12 ಗಂಟೆಗಿನ್ನ ಮುಂಚೆ ನಾವು ನೀರು ಕುಡಿಬಾರ್ದು. ಊಟ ಮಾಡೋದೇನು ಹೇಳಿಲ್ಲ, ನೀರಂತೂ ಕುಡಿಬಾರ್ದು ಅಂತ ಹೇಳ್ತಿದ್ದಾರೆ. ಅಂದ್ರೆ ಊಟ ಮಾಡೋದು ಪ್ರಶ್ನೆ ಇಲ್ಲ. ಆಮೇಲೆ ಅದಷ್ಟೇ ಅಲ್ಲ, ಈಗ ನಾವು ನಮ್ಗೆಲ್ಲರಿಗೂ ಅನಿಸ್ಬೋದು ಮತ್ತೇನಾದ್ರೂ ಮಾಡ್ಬೋದಾ? ಟೈಮ್ ಪಾಸ್. ಅದಕ್ಕೆ ತುಂಬಾ ಉತ್ತಮವಾದ ಟೈಮ್ ಪಾಸ್ ಮಾಡ್ಬೇಕು ಅಂತ ಹೇಳಿದ್ರೆ, ಆರಾಮಾಗಿರ್ಬೇಕು ಅಂತ ಹೇಳಿದ್ರೆ ರಾಮಕಥಾ ಕೇಳ್ಬೇಕು. ಆ ರಾಮಕಥಾ ಕೇಳ್ತಾ ಇದ್ರೆ ಮನಸ್ಸು ಮತ್ತೆ ಹೃದಯ ಆರಾಮಾಗಿರುತ್ತೆ. ಆರಾಮ ಯಾವಾಗ? ರಾಮ ಇಲ್ಲದೆ ಇರುವಂತಹ ಆರಾಮ ಇಲ್ಲ, ಹೌದಲ್ಲ? ಸೊ ಅದಕ್ಕೋಸ್ಕರ ನಾವು 12 ಗಂಟೆ ತನಕ ಚಿಂತೆ ಇಲ್ಲ. ಕುಕಿಂಗ್ ನಡೀತಾ ಇದೆ, ನಿಮ್ಗೆ ಕುಕಿಂಗ್ ಮಾಡೋದಕ್ಕೂ ಯಾರು ಹೇಳೋದಿಲ್ಲ. ನೀವು ಬರೀ ರಾಮಕಥಾ ಕೇಳ್ಬೇಕು ಅಷ್ಟೆ. ರಾಮಕಥಾ ಕೇಳ್ತಾ ಇದ್ರೆ ನಮ್ಮ ಹೃದಯ ಶುದ್ಧೀಕರಣ ಆಗುತ್ತೆ, ಮತ್ತೆ ಭಗವಂತನ ಮೇಲೆ ಪ್ರೇಮವು ಜಾಗೃತ ಆಗುತ್ತೆ. ನಾವು ಇವತ್ತು ಸಂಪೂರ್ಣ ರಾಮಾಯಣದ ಚರ್ಚೆ ಮಾಡ್ಬೋದು, ಆದರೆ ಇದಕ್ಕೊಂದು ಕಂಡೀಷನ್ ಇದೆ. ಕಂಡೀಷನ್ ಏನ್ ಗೊತ್ತಾ? ನಿಮ್ಮೆಲ್ಲರ ಸಹಕಾರದಿಂದನೇ ಆಗತ್ತೆ. ಯಾಕೆಂತ ಹೇಳಿದ್ರೆ, ನಾನ್ ಬೇಕಾದ್ರೆ ಹೇಳ್ಬೋದು, ಆದ್ರೆ ನೀವು ಕೇಳೋದಕ್ಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ರಾಮಾಯಣ ಪೂರ್ತಿ ಆಗೋದಿಲ್ಲಲ್ಲ, ಸರ್ಕ್ಯೂಟ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಸಂಪೂರ್ಣ ರಾಮಾಯಣ ನಾವು ಇವತ್ತು ರಾಮನವಮಿಯ ದಿನ ನಾವು ಮಾಡ್ಬೋದು. 12 ಗಂಟೆ ಮುಂಚೆ ಎಷ್ಟಾಗತ್ತೋ ಅಷ್ಟು ಮಾಡ್ಬೋದು. ನೋಡಿ, ನಾಮ ರಾಮಾಯಣ ಅಂತ ಇದೆ. ನಾಮ ರಾಮಾಯಣ 108 ಶ್ಲೋಕಗಳಿದೆ. 108 ಒಂದೊಂದು ವಾಕ್ಯಗಳಷ್ಟೇ. ಸಂಸ್ಕೃತದಲ್ಲಿರುವಂತಹ ವಾಕ್ಯಗಳು ಅದೆಲ್ಲ 108. ಅದು ಸಂಪೂರ್ಣ ರಾಮಾಯಣ. ರಾಮಾಯಣದಲ್ಲಿ ಎಷ್ಟು ಕಾಂಡಗಳಿದೆ? ನಾವೆಲ್ಲರೂ ಭಾರತೀಯರಲ್ಲ? ಎಷ್ಟು ಜನ ನಾವೆಲ್ಲರೂ ರಾಮನ ಭಕ್ತರು ಅಂತ ಹೇಳ್ತೀವಿ? ಇಲ್ಲ. ಎಷ್ಟು ಕಾಂಡಗಳಿದೆ ರಾಮಾಯಣದಲ್ಲಿ? 7 ಕಾಂಡಗಳಿದೆ. ಈಗ ಈ 7 ಕಾಂಡಗಳು ಪೂರ್ತಿ ಒಂದೊಂದು ಎಷ್ಟೊಂದು ಸನ್ನಿವೇಶಗಳು 7 ಕಾಂಡದಲ್ಲಿ ಚರ್ಚೆ ಆಗಿದೆ. ಆ 7 ಕಾಂಡದಲ್ಲಿರುವಂತಹ ಶ್ಲೋಕಗಳು ಈ ನಾಮ ರಾಮಾಯಣದಲ್ಲೂ ಅದೇ ರೀತಿ ವಿಂಗಡಣೆನೂ ಆಗಿದೆ. ನಾವು ಪಠಣ ಮಾಡೋಣ, ಆಮೇಲೆ ಚರ್ಚೆನೂ ಪ್ರಾರಂಭ ಮಾಡೋಣ. ನೀವೆಲ್ಲರೂ ಎಷ್ಟು ಉತ್ಸಾಹದಿಂದ ಇರ್ತೀರಿ ಅದರ ಮೇಲೆ ಮುಂದೆ ಹೋಗುತ್ತೆ ಗಾಡಿ, ಸರಿಯಲ್ಲ? ನಾವು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ರಾಮನಿಗೆ ವಂದನೆ ಮಾಡೋಣ. ಆಮೇಲೆ ಇವತ್ತು ರಾಮಾಯಣ ಏನಾದ್ರೂ ನೀವು ಕೇಳಿದ್ರೆ ಏನು ಫಲಶ್ರುತಿ ಚರ್ಚೆ ಮಾಡೋಣ. ಅದಾದ್ಮೇಲೆ ನಾಮ ರಾಮಾಯಣ ಪ್ರಾರಂಭ ಮಾಡೋಣ. ನಿಮ್ಗೆಲ್ಲರಿಗೂ ಇದು ಕಾಣಿಸುತ್ತಲ್ಲ, ಇಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಾವು ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ. ಬ್ರೈಟ್ನೆಸ್ ಓಕೆ ಅಲ್ಲ? ನಾನು ಶ್ಲೋಕ ಹೇಳ್ತೀನಿ, ತಾವೆಲ್ಲರೂ ಈಗ ಕೇಳಿಕೊಂಡು ಹೇಳಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ರಾಮಂ ರಾಮಾನುಜಂ ಸೀತಾಂ ಭರತಂ ಭರತಾನುಜಂ ಸುಗ್ರೀವಂ ವಾಯುಸೂನಂ ಪ್ರಣಮಾಮಿ ಪುನಃ ಪುನಃ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಾತ್ಮಜೆ ವೇದ ಪ್ರಾಚೇದ ಸಾದಾಸಿ ಸಾಕ್ಷಾತ್ ರಾಮಾಯಣಾತ್ಮನ. ನಿಮ್ಮೆಲ್ಲರ ಪ್ರಶ್ನೆ ಇರ್ಬೋದು, ಯಾಕೆ ರಾಮಾಯಣ ಕೇಳಬೇಕು? ಹ್ಯಾರಿ ಪಾಟರ್ ಇದೆ, ಹೌದಲ್ಲ? ಆಮೇಲೆ ಎಷ್ಟೊಂದು ನಾವೆಲ್ಸ್ ಇದೆ, ವೆಬ್ ಸಿರೀಸ್ ಇದೆ, ಎಷ್ಟೊಂದು ಫಿಲ್ಮ್ಗಳು ಬರ್ತಾ ಇದೆ. ರಾಮಾಯಣ ಫಿಲ್ಮು ಇರ್ಬೋದು ಅನ್ಸುತ್ತಲ್ಲ, ಮನೆ ಮನೆ ರಾಮಾಯಣನೂ ಇದೆ, ಹೌದಲ್ಲ? ಇದನ್ನೆಲ್ಲ ಕೇಳಿ ಏನು ನಮ್ಮ ಜೀವನದಲ್ಲಿ ಏನಾದ್ರು ಪರಿವರ್ತನೆ ಆಗಿದೆ? ಆದ್ರೆ ರಾಮಾಯಣ ಒಂದು ದಿನ ನೀವು ಕೇಳಿದ್ರು ಪರಿವರ್ತನೆ ಆಗುವಂತ ಸಾಧ್ಯತೆ ಇದೆ. ಆದ್ರೆ ನಾವು ಎಷ್ಟು ಕೇಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದ್ರೆ ಯಾರು ಸರಿಯಾಗಿ ಕೇಳ್ತಾರಲ್ಲ ಅವ್ರ ಜೀವನದಲ್ಲಿ ಏನಾದ್ರೂ ಸಮಸ್ಯೆಗಳಿದ್ರೆ ದೂರ ಹೋಗುತ್ತೆ,
ಆಮೇಲೆ ಅವರ ಜೀವನದಲ್ಲಿ ಏನಾದ್ರೂ ಇಚ್ಛೆಗಳಿದ್ರೆ ಇಚ್ಛೆ ಪೂರೈಕೆ ಆಗೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಯಾರ್ದಾರು ಇಚ್ಛೆ ಇದ್ರೆ ಎಲ್ಲಾ ಸಂಸಾರದ ತಾಪಗಳಿಂದ ನಾನು ಮುಕ್ತಿ ಪಡಿಬೇಕು, ಅದು ಬಂದ್ಬಿಡುತ್ತೆ. ಏನೇ ಇಚ್ಛೆ ಇದ್ರೆ ಅದು ಪೂರೈಕೆ ಆಗುವಂತಹ ಶಾಸ್ತ್ರ ಇದೆ ಈ ರಾಮಾಯಣದಲ್ಲಿ. ಅದಷ್ಟೇ ಅಲ್ಲ, ಇವತ್ತು ಯಾವ ಮಾಸ ನಡೀತದೆ? ಚೈತ್ರ. ಯಾವ ಪಕ್ಷ ನಡೀತದೆ? ವೆರಿ ಗುಡ್, ಶುಕ್ಲ ಪಕ್ಷ. ಆಮೇಲೆ ಯಾವ ತಿಥಿ ಇವತ್ತು? ನವಮಿ ತಿಥಿ. ಕೃಷ್ಣನ ಜನ್ಮ, ಶ್ರೀರಾಮಚಂದ್ರನ ಜನ್ಮ ಯಾವ ನಕ್ಷತ್ರದ ದಿನ ಆಯ್ತು? ವೆರಿ ಗುಡ್, ಪುನರ್ವಸು. ಸೊ ಈ ರೀತಿ ಈ ಸಂಪೂರ್ಣ ಈ ತಿಥಿಯಲ್ಲಿ ನಾವೇನಾದ್ರೂ ರಾಮಾಯಣ ಏನಾದ್ರೂ ಕೇಳಿದ್ರೆ ಏನು ಫಲ ಅಂತ ಹೇಳಿ ನಾವಿವತ್ತು ಚರ್ಚೆ ಮಾಡೋಣ. ಇದು ಸಾಕ್ಷಾತ್ ವಾಲ್ಮೀಕಿ ರಾಮಾಯಣದ ಚರ್ಚೆ ಮಾಡ್ತಾ ಇದ್ವಿ. ಇದು ಸ್ಕಂದ ಪುರಾಣದಲ್ಲಿ ಉತ್ತರಾಖಂಡದಲ್ಲಿ ಬರುತ್ತೆ. ಸ್ಕಂದ ಪುರಾಣದಲ್ಲಿ ನಾರದ ಸನತ್ ಕುಮಾರ ಅವರ ಸಂವಾದದಲ್ಲಿ ಚೈತ್ರ ಮಾಸದಲ್ಲಿ ರಾಮಾಯಣ ಕೇಳುವ ಫಲದ ವರ್ಣನೆ ಅದು. ಈಗ ಚೈತ್ರ ಮಾಸದಲ್ಲಿ ನಾವಿರೋದು, ಇವತ್ತು ನಾವು ಕೇಳ್ತಾ ಇದೀವಿ, ಏನು ಫಲ ಬರುತ್ತೆ ತಿಳ್ಕೊಳ್ಳೋದಕ್ಕೆ ಆಸೆ ಇದೆ? ನಾನು ಓದ್ತೀನಿ, ಈಗ ಕೇಳಿಸ್ಕೊಳ್ಳಿ. ರಾಮಾಯಣದ ಮಹಾತ್ಮೆಯು ಸಮಸ್ತ ಪಾಪಗಳನ್ನು ಕಳೆಯುವಂತಹದ್ದು, ಎಲ್ಲ ದುಃಖಗಳನ್ನು ನಿವಾರಣೆ ಮಾಡುವಂತಹದ್ದು ಆಗಿದೆ. ಆಮೇಲೆ ನಾವು ಯಾವುದೇ ಜಾತಿ ಇರ್ಬೋದು. ಕೆಲವ್ರಿಗೆ ಅನ್ಸುತ್ತೆ ಬರೀ ಬ್ರಾಹ್ಮಣರು ಮಾತ್ರ ರಾಮಾಯಣ ಕೇಳಬೇಕಾ? ನೋಡಿ ಹೇಳ್ತಾ ಇದ್ದಾರೆ, ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸ್ತ್ರೀಯರು ಹಾಗೆ ಇವರೆಲ್ಲರಿಗೂ ಬಯಸಿದ ಫಲವನ್ನು ಕೊಡುವುದು. ಅದಷ್ಟೇ ಅಲ್ಲ, ಆದ್ದರಿಂದ ಎಲ್ಲಾ ವ್ರತಗಳ ಫಲಗಳು ಪ್ರಾಪ್ತಿಯಾಗುತ್ತದೆ. ಅದು ದುಸ್ವಪ್ನ ನಾಶಕವೂ ಧನದ ಪ್ರಾಪ್ತಿಯಾಗುವುದು, ಭೋಗ ಮತ್ತು ಮೋಕ್ಷ ರೂಪಿ ಫಲವನ್ನು ನೀಡುವುದಾಗಿದೆ. ಆದ್ದರಿಂದ ಇದನ್ನು ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು. ಯಾಕೆ ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ, ಬೆಳಗ್ಗೆ ಎದ್ದು ಬಂದಿದ್ದೀರಿ, ಊಟನೂ ಇಲ್ಲ, ಆಮೇಲೆ ಹೊಟ್ಟೆನಲ್ಲಿ ಕಳವಳ ಆಗ್ತಾ ಇರುತ್ತೆ. ಯಾವಾಗ ಅವರು ಪ್ರಸಾದ ಕೊಡ್ತಾರೆ, ಇಲ್ಲ ಅಂದ್ರೆ ಶರೀರ ಸ್ವಲ್ಪ ಆಯಾಸ ಹೋಗ್ಬಿಟ್ಟಿರುತ್ತೆ, ನಿದ್ದೆ ಮಾಡ್ಬೇಕು ಅನ್ನಿಸ್ತಾ ಇರುತ್ತೆ, ಹೌದಲ್ಲ? ಆಮೇಲೆ ಮತ್ತೆ ಅನ್ನಿಸ್ತಾ ಇದೆ ಇವರು ಕತೆ ನಡೆಸ್ತಾನೆ ಇದ್ದಾರೆ, ಯಾವಾಗ ಮುಗಿಯುತ್ತಿದೋ? ಈ ರೀತಿ ನಮಗೆ ಮನಸ್ಸು ಒಳಗಡೆ ಎಷ್ಟೊಂದು ಕಮೆಂಟ್ರಿ ಕೊಡ್ತಾ ಇರುತ್ತೆ, ಹೌದಲ್ಲ? ನಾವು ಕತೆ ಕೇಳ್ತಾ ಇರ್ತೀವಿ, ಆದ್ರೆ ಮನಸ್ಸು ಅನ್ನಿಸ್ತಾ ಇರುತ್ತೆ ಸಾಕು. ನಾನು ಎಷ್ಟೋ ಕೇಳಿದ್ದೀನಿ ಆಲ್ರೆಡಿ, ರಾಮಾಯಣ ಒಂದು ಮೂವಿ ಬೇಕಾದ್ರೆ ನೋಡ್ಬಿಡ್ತೀನಿ ನಾನು. ಆದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ರೆ ಪ್ರಯತ್ನ ಪೂರ್ವಕವಾಗಿ. ಶುದ್ಧ ಭಕ್ತರಿಗೆ ಪ್ರಯತ್ನ ಮಾಡೋದು ಬೇಕಿಲ್ಲ, ಯಾಕೆಂದ್ರೆ ಸ್ವಯಂ ಆಕರ್ಷಣೆ ಆಗೋಗ್ಬಿಡುತ್ತೆ. ಆದ್ರೆ ಎಲ್ಲಿ ತನಕ ನಾವು ಶುದ್ಧ ಭಕ್ತರು ಆಗಿರೋದಿಲ್ಲ, ಆಗ ಕೂರಿಸಿ ಕೇಳಿಸ್ಬೇಕಾಗತ್ತೆ. ಕೆಲವು ಸಲ ನಾವು ನಮ್ಮ ಮನಸ್ಸನ್ನ ಒತ್ತಾಯ ಪಟ್ಟು ಕೇಳಿಸ್ಬೇಕಾಗತ್ತೆ. ಮನಸ್ಸು ಹೇಳುತ್ತೆ ಸಾಕು, ಆದ್ರೆ ಏನ್ ಮಾಡ್ಬೇಕು ನಾವು? ನೋಡಿ, ಎಷ್ಟೋ ಜನ ಹೋಗ್ತಾರೆ 3 ಗಂಟೆ ಫಿಲಮ್ ನೋಡೋದಕ್ಕೆ ಹೋಗ್ತಾರೆ. ಅವಾಗ ಏನಾದ್ರೂ ಅನ್ನಿಸ್ತಾ ಇರುತ್ತೆ? ಎಷ್ಟು ಜನ ಆಗ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ? ಫುಲ್ ಫೋಕಸ್ ಇರುತ್ತೆ, ಹೌದಲ್ಲ? ಆಮೇಲೆ ಎಷ್ಟು ಜನ ಮೊಬೈಲ್ ಕಾಲ್ಸ್ ಪಿಕಪ್ ಮಾಡ್ತಾರೆ, ಎಷ್ಟು ಜನ ನಿದ್ದೆ ಮಾಡ್ತಾರೆ. ಆದ್ರೆ ನೋಡಿ, ರಾಮಾಯಣ ಕಥೆ ಬಂದಾಗ ಏನಾಗುತ್ತೆ? ನಿದ್ದೆ ಬರುತ್ತೆ. ಅದಕ್ಕೋಸ್ಕರ ಒಂದು ದಿನ ಯಾವಾಗ ಕುಂಭಕರ್ಣನಿಗೆ ಬಾಣ ಬಿಟ್ಟು ಅವನು ಹತನಾಗೋಗ್ಬಿಟ್ಟ, ಆಗ ರಾಮನಿಗೆ ನಿದ್ರಾದೇವಿ ಬಂದು ಒಂದು ಪ್ರಶ್ನೆಯನ್ನ ಕೇಳ್ತಾಳೆ. ಯಾರು? ನಿದ್ರಾದೇವಿ. ಅವಳು ಬಂದು ಕೇಳ್ತಾಳೆ, ನನ್ನ ಆಶ್ರಯವನ್ನ ನೀನಿವತ್ತು ಕೊಂದಾಕ್ಬಿಟ್ಟಿದ್ಯಾ. ನಾನು ಸಂಪೂರ್ಣ ಆಶ್ರಯ ಪಡ್ಕೊಂಡಿದ್ದೆ ಯಾರ ಶರೀರದಲ್ಲಿ? ಕುಂಭಕರ್ಣನ ಶರೀರದಲ್ಲಿ. ಆದ್ರೆ ಇವತ್ತು ನನ್ನ ಆಶ್ರಯವನ್ನೇನು ಕೊಂದಾಕ್ಬಿಟ್ಟಿದ್ಯಾ. ಈಗ ನನಗೆ ಆಶ್ರಯ ಎಲ್ಲಿ? ನಾನು ಆಶ್ರಯ ಎಲ್ಲಿ ಪಡ್ಕೊಳ್ಬೇಕು? ಆಗ ರಾಮ ಏನ್ ಉತ್ತರ ಕೊಡ್ತಾರೆ ಗೊತ್ತಿದ್ಯಾ? ರಾಮ ಹೇಳ್ತಾರೆ, ಎಲ್ಲೆಲ್ಲಿ ನನ್ನ ಕಥೆ ನಡೆಯುತ್ತೆ, ಎಲ್ಲೆಲ್ಲಿ ನನ್ನ ಭಕ್ತರು ಅವ್ರ ಹರಿಕಥಾ ಕೇಳ್ತಾ ಇರ್ತಾರೆ, ರಾಮಕಥಾ ಕೇಳ್ತಾ ಇರ್ತಾರೆ, ಅವರ ಆಶ್ರಯವನ್ನ ನೀನ್ ಪಡ್ಕೊಳ್ಬಹುದು.
ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಿದ್ರಾದೇವಿ ನಿಮ್ಮ ಆಶ್ರಯ ಪಡ್ಕೊಳ್ಳೋದಕ್ಕೆ ಇವತ್ತು ಬರಬಹುದು. ಅದು ನಿಮ್ ಕೈಲಿದೆ. ನೀವು ನಿದ್ರಾದೇವಿಗೆ ಆಶ್ರಯ ಕೊಡ್ಬೇಕಾ ಇಲ್ಲ ರಾಮನನ್ನ ನಾವು ಹೃದಯದಲ್ಲಿ ಕೂರಿಸ್ಕೊಳ್ಬೇಕಾ? ಆ ಚಾಯ್ಸ್ ನಮ್ಮೆಲ್ಲರಿಗೂ ಇದೆ. ಎಷ್ಟು ಜನರು ನಿದ್ರಾದೇವಿಗೆ ಕೂರಿಸ್ಕೊಳ್ಬೇಕು ಅಂತ ಆಚೆ ಇಚ್ಛೆ ಪಡ್ತಾ ಇದ್ದೀರಿ? ಯಾರು ಇಲ್ಲ. ಎಷ್ಟು ಜನ ಮೊಬೈಲ್ಗೆ ದಾರಿ ಕೊಡ್ಬೇಕು ಅಂತ ಇದ್ದೀರಿ? ಒಂದು ಸಂಕಲ್ಪ ತಗೊಳ್ಳೋಣ, ನಾವು ಇವತ್ತೆ ಎಲ್ಲರೂ ಮೊಬೈಲ್ ಭಗವಂತನಿಗೆ ಅರ್ಪಣೆ ಮಾಡೋಣ. ಆಮೇಲೆ ರಾಮನವಮಿ ಆಮೇಲೆ ತಗೊಳ್ಬೋದು. ಎಲ್ಲರೂ ಒಂದು ಅರ್ಪಣೆ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ, ಅಟ್ಲೀಸ್ಟ್ ಏನ್ ಮಾಡ್ಬೋದು, ಸೈಲೆಂಟ್ ಎಲ್ಲ ಆಫ್ ಮಾಡಿ ಹಿಂದೆ ಇಟ್ಕೊಳ್ಬೇಕು, ಮುಂದೆ ಇಟ್ಕೊಳ್ಬಾರ್ದು. ಮುಂದೆ ಇಟ್ಕೊಂಡ್ರೆ ನಾನು ನೋಡ್ಬೇಕು ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡೋಣ ಇವತ್ತು, ಸ್ವಿಚ್ ಆಫ್. ಸೈಲೆಂಟ್ ಇದ್ರೂ ವೈಬ್ರೇಟ್ ಆಗ್ತಾ ಇರುತ್ತೆ, ಬೆಟರ್ ಸ್ವಿಚ್ ಆಫ್. 3 ಗಂಟೆ ದೊಡ್ಡದು ಏನು ದೊಡ್ಡ ಅನಾಹುತ ಏನು ಆಗೋಗ್ಬಿಡೋದಿಲ್ಲ. ರಾಮನ ಕಥಾನೇ ಕೇಳ್ತಾ ಇರ್ತೀವಿ, ಹೌದಲ್ಲ? ಸೊ ಈ ರೀತಿ ಹೇಳ್ತಾ ಇದ್ರೆ, ಅದಕ್ಕೋಸ್ಕರ ಹೇಳ್ತಾರೆ ಪ್ರಯತ್ನ ಪೂರ್ವಕವಾಗಿ ಕೇಳಬೇಕು ಅಂತ ಹೇಳ್ತಾರೆ. ಬದ್ಧಾವಸ್ಥೆಯಲ್ಲಿ ನಾವು ಸ್ವಲ್ಪ ಪ್ರಯತ್ನ ಪಡ್ಬೇಕಾಗುತ್ತೆ. ಅದಾದ್ಮೇಲೆ ಈಗ ನೋಡಿ ನಿಜವಾದ ಕತೆ ಪ್ರಾರಂಭ ಆಗ್ತಾ ಇದೆ. ಈಗ ಇದರ ಫಲದ ಪ್ರಾಪ್ತಿ ಏನು ಅಂತ. ಈ ವಿಷಯದಲ್ಲಿ ಜ್ಞಾನಿಗಳು ಒಂದು ಪ್ರಾಚೀನ ಇತಿಹಾಸವನ್ನು ಉದಾಹರಿಸುತ್ತಾರೆ. ಈ ಇತಿಹಾಸವು ಓದುವವರ ಕೇಳುವವರ ಎಲ್ಲಾ ಪಾಪಗಳನ್ನು ನಾಶ ಮಾಡುವಂತಹದ್ದು. ಪ್ರಾಚೀನ ಕಲಿಯುಗದಲ್ಲಿ, ಯಾವ ಕಲಿಯುಗ? ಈ ಕಲಿಯುಗ ಅಲ್ಲ, ಹಿಂದೆ ಇದ್ದಂತಹ ಕಲಿಯುಗ. ಅಲ್ಲಿ ಒಬ್ಬ ಕಲಿಕಾ ಎಂಬ ವ್ಯಾಧನು ಇದ್ದನು. ವ್ಯಾಧ ಅಂತ ಹೇಳಿದ್ರೆ ಬೇಟೆಗಾರ, ಬೇಡ. ಅವನ ಹೆಸರೇನಿತ್ತು? ನೀವೆಲ್ಲರೂ ಈಗ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ, ನೀವೆಲ್ಲರೂ ಎಷ್ಟು ಧ್ಯಾನಪೂರ್ವಕ ಕೇಳಿಸ್ಕೊಳ್ತಾ ಇದೀರಿ ಅಂತ. ಆ ವ್ಯಾಧನ ಹೆಸರೇನು? ಕಲಿಕಾ. ವೆರಿ ಗುಡ್. ಅವನು ಸದಾ ಪರನಾರಿ ಮತ್ತು ಪರದ್ರವ್ಯಗಳನ್ನು ಅಪಹರಣದಲ್ಲೇ ತೊಡಗಿರುತ್ತಿದ್ದನು. ತುಂಬಾ ವಿಶೇಷವಾದಂತಹ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಇದ್ದ. ಬೇರೆಯವರನ್ನು ನಿಂದಿಸುವುದು, ಎಲ್ಲ ಪ್ರಾಣಿಗಳನ್ನು ಪೀಡಿಸುವುದು ಅವನ ನಿತ್ಯದ ಕೆಲಸವಾಗಿತ್ತು. ಅವನು ಎಷ್ಟೋ ಬ್ರಾಹ್ಮಣರನ್ನು, 100,000 ಗೋವುಗಳನ್ನು ಕೊಂದು ಹಾಕಿದ್ದನು. ಪರಧನವನ್ನು ಅಪಹರಿಸುವುದಲ್ಲದೆ ದೇವರ ಹಣವನ್ನು ದೋಚುತ್ತಿದ್ದನು. ಎಲ್ಲಿ ರಾಮಕಥಾ ನಡೀತಾ ಇರುತ್ತೆ, ಹರಿಕಥಾ ನಡೀತಾ ಇರುತ್ತೆ, ಅಲ್ಲಿ ಬಂದು ನೋಡೋನು ಎಷ್ಟು ಚಿನ್ನ ಹಾಕಿದ್ದಾರೆ ಎಲ್ಲಾದ ಮಂದಿರಗಳಲ್ಲಿ. ಅದಕ್ಕೋಸ್ಕರ ಇಸ್ಕಾನ್ ಮಂದಿರಗಳಲ್ಲಿ ಚಿನ್ನ ಹಾಕೋದೇ ಇಲ್ಲ. ಯಾಕಂದ್ರೆ ಚಿನ್ನ ತಗೊಂಡೋಗ ಜೊತೆ ಮೂರ್ತಿನೂ ತಗೊಂಡೋಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಇಸ್ಕಾನ್ ಮಂದಿರಗಳಲ್ಲಿ ಆಭರಣಗಳಲ್ಲೇ ಹಾಕೋದಿಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಜನ ಇರ್ತಾರೆ, ಹಣವನ್ನ ದೋಚ್ಕೊಂಡು ಹೋಗ್ಬಿಡ್ತಾರೆ. ಅವನು ತನ್ನ ಜೀವನದಲ್ಲಿ ಅನೇಕ ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ದನು. ಅವನ ಪಾಪಗಳನ್ನು ಕೋಟಿ ವರ್ಷಗಳಲ್ಲಿಯೂ ಎಣಿಸಲಾಗುತ್ತಿರಲಿಲ್ಲ. ಚಿತ್ರಗುಪ್ತರು ಬರಿತಾ ಇದ್ದಾರೆ, ಬುಕ್ಸ್ಗಳು ತುಂಬ ಹೋಗ್ತಾ ಇದೆ. ಅವನು ಸುಸ್ತಾಗ್ಬಿಟ್ಟಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ನನಗೆ ಒಂದು ವೆಕೇಶನ್ ಟ್ರಿಪ್ ಕೊಡಿ ಅಂತ ಯಮರಾಜರಿಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದಾನೆ. ಯಮರಾಜರು ಡಿಸ್ಮಿಸ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಇವನ ಅಕೌಂಟ್ಸ್ ಬರೆಯೋದಕ್ಕೇನೆ ಯಾರು ಇಲ್ಲ. ಎಲ್ಲರೂ ಬರೆದವರೆಲ್ಲರೂ ಓವರ್ ಡ್ಯೂಟಿ ಮಾಡ್ತಾ ಇದ್ದಾರೆ, ಆದ್ರೂ ಮುಗಿತಾ ಇಲ್ಲ. ಒಮ್ಮೆ ಜೀವ ಜಂತುಗಳಿಗೆ ಯಮನಂತಿದ್ದ ಭಯಂಕರ ಆ ಮಹಾಪಾಪಿ ವ್ಯಾಧನು ಸೌವೀರ ನಗರಕ್ಕೆ ಹೋದನು. ಎಲ್ಲಿಗೋದ? ವೆರಿ ಗುಡ್. ಆ ನಗರವು ಎಲ್ಲಾ ಪ್ರಕಾರದ ವೈಭವ ಸಂಪನ್ನವು, ವಸ್ತ್ರಭೂಷಣಗಳಿಂದ ವಿಭೂಷಿತವು, ಯುವತರಿಂದ ಸುಶೋಭಿತವು, ತಿಳಿ ನೀರಿನ ಸರೋವರದಿಂದ ಅಲಂಕೃತವು, ಬಗೆ ಬಗೆಯ ಅಂಗಡಿಗಳಿಂದ ಸುಸಜ್ಜಿತವೂ ಆಗಿತ್ತು. ದೇವನಗರದಂತೆ ಶೋಭಿಸುವ ಆ ನಗರಕ್ಕೆ ವ್ಯಾಧನು ಹೋದನು. ಅದು ಸ್ವರ್ಗದಂತೆ ಕಾಣಿಸ್ತಾ ಇತ್ತು. ಭಗವಾನ್ ಸೌವೀರ ನಗರದಲ್ಲಿ ಉಪವನದಲ್ಲಿ ಭಗವಾನ್ ಕೇಶವನ ಸುಂದರವಾದ ಮಂದಿರವಿತ್ತು. ಯಾವ ಮಂದಿರ? ಕೇಶವನ ಮಂದಿರ. ಕೇಶವ ಅಂತ ಹೇಳಿದ್ರೆ ಯಾರು? ಯಾರ್ದು ಕೇಶಗಳು ತುಂಬಾ ಉದ್ದ ಇರುತ್ತೆ, ಸುಂದರವಾಗಿರುತ್ತೆ. ನೋಡಿ, ಈಗಿನ ಕಾಲದಲ್ಲಿನೂ ಉದ್ದ ಕೂದಲು ಇಟ್ಕೊಳ್ಳೋದು ಇದು ಈಗ ಕಲಿಯುಗದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ, ಹೌದಲ್ಲ? ಪುರುಷರೆಲ್ಲರಿಗೂ ಅನ್ಸುತ್ತೆ ಬ್ಯೂಟಿ ಯಾವಾಗ ಜಾಸ್ತಿ ಆಗುತ್ತೆ? ಕೂದಲು ಉದ್ದ ಬೆಳೆಸ್ಕೊಂಡ್ರೆ. ಆಮೇಲೆ ಸ್ತ್ರೀಯರಿಗೆಲ್ಲರಿಗೂ ಅನ್ಸಿರುತ್ತೆ ಬ್ಯೂಟಿ ಯಾವಾಗ ಜಾಸ್ತಿ ಆಗುತ್ತೆ?
ಯಾವಾಗ ಅರ್ಧ ಕಟ್ ಮಾಡಿದ್ರೆ ಏನಾಗ್ತಾ ಇದೆ? ಎರಡೂ ಆಗ್ತಾ ಇದೆ. ಪುರುಷರು ಏನ್ ಮಾಡ್ತಾ ಇದಾರೆ? ಕೂದಲು ಉದ್ದ ಬಿಟ್ಕೊಳ್ತಾ ಇದಾರೆ. ಸ್ತ್ರೀಯರೆಲ್ಲರೂ ಏನ್ ಮಾಡ್ತಾ ಇದಾರೆ? ಕಟಿಂಗ್ ಮಾಡ್ತಾ ಇದಾರೆ. ಆಮೇಲೆ ವ್ಯತ್ಯಾಸ ಇರೋದಿಲ್ಲ. ಈಗಿನ ಕಾಲದಲ್ಲಿ ಗೊತ್ತೇ ಆಗೋದಿಲ್ಲ ಅವ್ರ ಪುರುಷರು ಸ್ತ್ರೀಯರು ಅಂತ. ಯಾಕಂದ್ರೆ ಪೂರ್ತಿ ವೇಷಭೂಷಣ ಬದಲಾವಣೆ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಹೇಳ್ತಾ ಇದಾರೆ. ಆದ್ರೆ ಕೇಶವ, ಕೃಷ್ಣನಿಗೆ ಕೇಶವ ಅಂತ ಹೇಳ್ತಾರೆ. ಒಂದಂದ್ರೆ ಸುಂದರವಾದ ಕೇಶಗಳು ಇದೆ. ಮತ್ತೆ ಕೃಷ್ಣನಿಗೆ ಕೇಶವ ಅಂತ ಯಾಕೆ ಹೇಳ್ತಾರೆ? ವೆರಿ ಗುಡ್. ಕೇಶಿ ಅನ್ನೋಂಥ ರಾಕ್ಷಸನನ್ನ ಕೊಂದಾಕಿದ್ರು. ಅದರ ಕಲಶಗಳನ್ನು ಚಿನ್ನದಿಂದ ಮುಚ್ಚಿದ್ದರು. ಏನ್ ಮಾಡಿದ್ರು? ಆ ಭಗವಂತನ ವಿಗ್ರಹದ ಚಿನ್ನದಿಂದ ಅಲಂಕಾರ ಮಾಡಿದ್ದಾರೆ. ಅದನ್ನು ನೋಡಿ ಕಲಿಕ ವ್ಯಾಧನಿಗೆ ಬಹಳ ಸಂತೋಷವಾಯಿತು. ಅವನಿಗೆ ಸಂತೋಷ ಆಯ್ತು. ನಮ್ಮೆಲ್ಲರಿಗೂ ಭಗವಂತನ ಅಲಂಕಾರ ತುಂಬಾ ಚೆನ್ನಾಗಿದ್ರೆ ಸಂತೋಷ ಆಗುತ್ತೆ. ಅವನಿಗೂ ಸಂತೋಷ ಆಯ್ತು. ಅವನಿಗೆ ಸಂತೋಷ ಯಾಕಾಯ್ತು? ಅವನ್ ಗೊತ್ತಾಯ್ತು, ನಂದು ಡೀಲ್ ಇವತ್ತೇ ಮುಗ್ದೋಗ್ಬಿಡುತ್ತೆ. ನಾನೇನಾದ್ರೂ ಒಂದು ಸಲ ಈಗ ದೋಚ್ಬಿಟ್ರೆ ಏನಾಗುತ್ತೆ? ಜೀವನ ಪೂರ್ತಿ ಮತ್ತೊಂದು ದೋಚುವಂತ ಮತ್ತೊಂದು ಅವಕಾಶ ಇರೋದಿಲ್ಲ ನನಗೆ. ಅದಕ್ಕೋಸ್ಕರ ಅವನಿಗೆ ಅನ್ನಿಸ್ತು, ನಾನು ಇಲ್ಲಿಂದ ಬಹಳಷ್ಟು ಚಿನ್ನವನ್ನು ಕದ್ದುಕೊಂಡು ಹೋಗುವೆನು ಎಂದು ನಿಶ್ಚಯಿಸಿದನು. ಹೀಗೆ ನಿಶ್ಚಯಿಸಿ ಅವನು ಕಳ್ಳತನಕ್ಕಾಗಿ ಶ್ರೀರಾಮನ ಮಂದಿರಕ್ಕೆ ಹೋದನು. ಕೇಶವ ರಾಮ ಎಲ್ಲರೂ ಒಂದೇ. ಅಲ್ಲಿ ಅವನು ಶಾಂತರು. ನೋಡಿ, ಈಗ ಇನ್ನು ಸಸ್ಪೆನ್ಸ್ ಬರ್ತಾ ಇದೆ. ಈಗ ಈ ಕಥೆನಲ್ಲಿ ಈಗ ಟ್ವಿಸ್ಟ್ ನೋಡಿ. ಇವನು ಕಳ್ಳತನ ಮಾಡೋದಕ್ಕೆ ಹೋಗಿದ್ದಾನೆ. ಕಳ್ಳತನ ಮಾಡೋದಕ್ಕೆ ಹೋದಾಗ ಕಳ್ಳರು ಏನನ್ನ ಅಪೇಕ್ಷೆ ಪಡ್ತಾರೆ? ಯಾರಾದ್ರೂ ಹೇಳ್ಬೋದು? ಕಳ್ಳರು ಏನ್ ಅಪೇಕ್ಷೆ ಪಡ್ತಾರೆ? ಚಿನ್ನ ಅಂತೂ ಇದೆ, ಮತ್ತೇನ್ ಅಪೇಕ್ಷೆ ಪಡ್ತಾರೆ? ಹಣ ಆಯ್ತಲ್ಲ, ಚಿನ್ನ ಹಣ ಎಲ್ಲ ಆಯ್ತಲ್ಲ, ಮತ್ತೇನ್ ಅಪೇಕ್ಷೆ ಪಡ್ತಾರೆ? ವೆರಿ ಗುಡ್. ರೇಣುಕಾ ಮಾತಾಜಿ ಹೇಳ್ತಾ ಇದಾರೆ, ಏನು? ನಾನು ಏನಾದ್ರೂ ಕದಿಯೋತಾ ಇದ್ರೆ ಯಾರು ನೋಡಬಾರ್ದು. ನಾನೇನಾದ್ರು ನೋಡಿದ್ರೆ ನಾವು ಹೊಡಿತೆ, ನಾ ಸಿಕ್ಕಾಕೊಂಡ್ಬಿಡ್ತೀನಿ. ಈಗ ನೋಡಿ ಏನಾಯ್ತು, ಅಲ್ಲಿ ಅವನು ಶಾಂತರು, ತತ್ವಾರ್ಥವೇತ್ತರು, ಭಗವಂತನ ಆರಾಧನೆಯ ತತ್ಪರರು, ತಪಸ್ಸಿನ ನಿಧಿಯೂ ಆದ ಉತ್ತಂಕ ಮುನಿಯನ್ನು ದರ್ಶಿಸಿದರು. ಯಾವ ಮುನಿ? ಈ ವ್ಯಾಧನ ಹೆಸರೇನು? ಕಲಿಕ. ಆಮೇಲೆ ಇದು ಯಾವ ಕತೆ ನಡೀತಾ ಇರೋದು? ಯಾವಾಗ ಈ ಕಥೆ ನಡೀತಾ ಇದೆ? ಪ್ರಾಚೀನ ಕಲಿಯುಗದಲ್ಲಿ ನಡೀತಾ ಇದೆ. ಅವನು ಯಾವ ನಗರಕ್ಕೆ ಬಂದಿದ್ದಾನೆ? ಯಾವ ನಗರ? ಸೌವೀರ. ಆಮೇಲೆ ಅವನು ಯಾವ ಮಂದಿರಕ್ಕೆ ಬಂದಿದ್ದಾನೆ? ಕೇಶವನ ಮಂದಿರ. ಅಲ್ಲಿ ಯಾರನ್ನ ಅವನು ನೋಡ್ತಾ ಇದ್ದಾನೆ? ಉತ್ತಂಕ. ಹೇಳಿ, ಉತ್ತಂಕ. ಈ ಉತ್ತಂಕನ ಕೆಲವು ಗುಣಗಳನ್ನ ಹೇಳಿ. ತಪಸ್ವಿ, ಮತ್ತೆ ಶಾಂತವಾಗಿದ್ದಾರೆ, ಮತ್ತೆ ತತ್ವಾರ್ಥವೇತ್ತ ಅಂತ ಹೇಳಿದ್ರೆ ಎಲ್ಲಾ ಶಾಸ್ತ್ರದ ಜ್ಞಾನನೂ ಇದೆ. ಸೊ ಈ ರೀತಿ ಎಲ್ಲವನ್ನೂ ಇವ್ರು ಮಾಡ್ತಾ ಇರುವಂತಹ ಒಬ್ಬ ತುಂಬಾ ಅದ್ಭುತವಾದಂತಹ ಮುನಿಯನ್ನ ಅವ್ರು ನೋಡ್ತಾರೆ. ಅವರ ಹೃದಯದಲ್ಲಿ ದಯೆ ತುಂಬಿತ್ತು. ಅವರು ನಿಸ್ಪೃಹರಾಗಿದ್ದರು, ಸದಾ ಧ್ಯಾನ ಲೋಲುಪರಾಗಿದ್ದರು. ನಿಸ್ಪೃಹ ಅಂತ ಹೇಳಿದ್ರೆ ಭೌತಿಕ ಜಗತ್ತಿನಲ್ಲಿ ಹೆಚ್ಚು ಇಚ್ಛೆ ಇರಲಿಲ್ಲ ಅವರಿಗೆ. ಅವರು ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ತೊಡಗಿದ್ರು. ಇವರನ್ನ ನೋಡಿ ವ್ಯಾಧನ ಮನಸ್ಸಿನಲ್ಲಿ ಲೆಕ್ಕಾಚಾರ ನಡೀತಾ ಇದೆ. ಇವರು ಕಳ್ಳತನಕ್ಕೆ ವಿಘ್ನವನ್ನು ಒಡ್ಡುವರು ಎಂದು ತಿಳಿದನು. ಅನಂತರ ಅರ್ಧರಾತ್ರಿಯಾದಾಗ ಅವನು ದೇವರಿಗೆ ಸಂಬಂಧಿಸಿದ ಅಪಾರ ದ್ರವ್ಯವನ್ನು ಎತ್ತಿಕೊಂಡು ಹೊರಟನು. ಏನ್ ಮಾಡ್ತಾ ಇದ್ದಾನೆ ಇವಾಗ? ಈಗ ಕದ್ದಿದ್ದಾನೆ. ಯಾವಾಗ ಕದ್ದಿರೋದು? ಮಧ್ಯರಾತ್ರಿನಲ್ಲಿ. ಈಗ ಮದೋನ್ಮತ್ತನಾಗಿರುವಂತಹ ವ್ಯಾಧನು ಉತ್ತಂಕ ಮುನಿಯ ಎದೆಯನ್ನು ಒಂದು ಕಾಲಿನಿಂದ ಒತ್ತಿ ಹಿಡಿದು, ಕೈಯಿಂದ ಕತ್ತನ್ನು ಹಿಡಿದು, ಖಡ್ಗವನ್ನು ಎತ್ತಿ ಅವನನ್ನು ಕೊಲ್ಲಲು ಮುಂದಾದನು. ನೋಡಿ, ಉತ್ತಂಕ ಮುನಿ ಏನ್ ಮಾಡ್ತಾ ಇದ್ದಾರೆ? ಧ್ಯಾನ ಮಾಡ್ತಾ ಕುತ್ಕೊಂಡಿದ್ದಾರೆ. ಕಲಿಕ ಬಂದು ಏನ್ ಮಾಡ್ತಾ ಇದ್ದಾನೆ? ಧನ ದೋಚ್ಕೊಂಡ. ಈಗ ಹೋಗ್ತಾ ಇದ್ದಾನೆ. ಹೋಗೋಕಿನ ಮುಂಚೆ ಯಾವುದು ಎವಿಡೆನ್ಸ್ ಅನ್ನ ಬಿಟ್ಟು ಹೋಗ್ಬಿಡ್ಬಾರ್ದು. ಹೌದಲ್ಲ? ಯಾರಾದ್ರೂ ರಾಬರಿ ಮಾಡ್ತಾರೆ, ಬ್ಯಾಂಕ್ ರಾಬರಿ, ಎಷ್ಟೇ ಇಂಟೆಲಿಜೆಂಟ್ ರಾಬರಿ ಮಾಡಿದ್ರು ಏನಾದ್ರೂ ಒಂದು ಸುಳಿವು ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಹೌದಲ್ಲ? ಅದಕ್ಕೋಸ್ಕರ ಸಿಕ್ಕಾಕೊಂಡ್ಬಿಡ್ತಾರೆ.
ಈಗ ಇವನು ಏನ್ ಮಾಡಿದಾನೆ, ಯಾವ ಸುಳಿವು ಬಿಡಬಾರದು ಅಂತ ಹೇಳಿ ಏನ್ ಮಾಡಿ ಅವನನ್ನ ಕೊಂದು ಹಾಕೋದಕ್ಕೆ ಅವನ ಎದೆಗೆ ಒದ್ದಿದ್ದ. ಆಮೇಲೆ ಅವನ್ ಕತ್ತು ಹಿಡ್ದಿದ್ದಾನೆ, ಒಂದು ಚೂರಿ ತೆಗೆದ. ಸಾಮಾನ್ಯವಾಗಿ ಈ ರೀತಿ ತಿಳ್ಕೊಳ್ಳಿ, ನಾವು ಕುತ್ಕೊಂಡಿದೀವಿ ರಾಮನವಮಿ ದಿನ ನಾವು ಉಪವಾಸ ಮಾಡ್ತಾ ಕುತ್ಕೊಂಡಿದೀವಿ. ಏಕಾದಶಿಯ ದಿನ ಕೆಲವು ಸಲ ರಾತ್ರಿ ಜಾಗರಣೆ ಮಾಡ್ತಾನು ಕುತ್ಕೊಂಡಿರ್ತೀವಿ, ಜಪ ಮಾಡ್ತಾ ಇರ್ತೀವಿ, ಹೌದಲ್ಲ? ಆ ರೀತಿ ಮಾಡ್ತಾ ಇರುವಾಗ ನಾವೇನಾದ್ರು ಮಂದಿರದಲ್ಲಿ ಇದ್ದಾಗ ತಿಳ್ಕೊಳ್ಳಿ ನೀವು ಒಬ್ಬರೇ ಇದ್ದೀರಿ. ಆ ಸಮಯದಲ್ಲಿ ಯಾರಾದ್ರೂ ಬಂದು ಈ ರೀತಿ ನಮಗೇನಾದ್ರೂ ಮಾಡಿದ್ರೆ ನಮಗೇನ್ ಅನಿಸುತ್ತೆ? ನಮ್ಮ ರೆಸ್ಪಾನ್ಸ್ ಹೇಗಿರುತ್ತೆ ನೋಡಿ. ನಾವು ಕತೆ ಕೇಳ್ತೀವಲ್ಲ, ಕೆಲವು ಸಲ ಕಥೆಯನ್ನ ಸುಮ್ಮನೆ ಕತೆ ರೀತಿ ಕೇಳ್ಬಿಟ್ರೆ ಹೆಚ್ಚು ಪ್ರಭಾವ ಬೀರೋದಿಲ್ಲ. ಆ ಕಥೆಯಲ್ಲಿ ನಾವೇನಾದ್ರೂ ಪ್ರವೇಶ ಮಾಡಿದ್ರೆ ಆಗ ಅದರ ಅನುಭವ ನಮಗೆ ಇನ್ನೂ ಆಳವಾಗಿ ಕರ್ಕೊಂಡು ಹೋಗುತ್ತೆ. ಹೇಳ್ತಾ ಇದ್ದಾರೆ, ಈಗ ನಾವೇನಾದ್ರೂ ಆ ಸ್ಥಿತಿಯಲ್ಲಿ ಇರ್ತಾ ಇದ್ದಿದ್ರೆ, ಉತ್ತಂಕ ಮುನಿಯ ಸ್ಥಿತಿಯಲ್ಲಿ ಇದ್ರೆ, ವ್ಯಾಧ ಕತ್ತನ್ನ ಇಟ್ಕೊಂಡಿದ್ದಾನೆ, ಚೂರಿಯನ್ನ ತೆಗೆದಿದ್ದಾನೆ, ಆಮೇಲೆ ಎದೆ ಮೇಲೆ ಕಾಲಿಕ್ತಿದ್ದಾನೆ, ನಮಗೇನನ್ಸುತ್ತೆ? ಏನನ್ಸುತ್ತೆ? ಭಯ ಆಗುತ್ತೆ. ಒಂದು ವೆರಿ ಗುಡ್, ಭಯ ಆಗುತ್ತೆ. ಆಮೇಲೆ ಓಡೋದಕ್ಕೆ ಪ್ರಯತ್ನ ಪಡ್ತೀವಿ, ರಕ್ಷಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಈಗ ವ್ಯಾಧನಿಗೆ ಈ ಮೂರು ಈ ಉತ್ತಂಕ ಮುನಿಯಲ್ಲಿ ನೋಡಿಲ್ಲ. ಉತ್ತಂಕ ಮುನಿ ಅವನನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿಲ್ಲ, ಭಯ ಪಟ್ಟಿಲ್ಲ. ಈಗ ಇದನ್ನ ನೋಡಿದ ತಕ್ಷಣ ವ್ಯಾಧನಿಗೆ ಆಶ್ಚರ್ಯ ಆಗೋಯ್ತು. ಯಾಕಂದ್ರೆ ಹಿಂದೆ ಎಷ್ಟೋ ಜನರಿಗೆ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಆದ್ರೆ ಎಲ್ಲರೂ ಓಡೋಗ್ತಾ ಇದ್ರು, ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದ್ರೆ ಉತ್ತಂಕ ಏನು ಮಾಡೇ ಇಲ್ಲ, ಅವನ ಮುಖ ಶಾಂತವಾಗೇ ಇದೆ. ಈಗ ಈ ಉತ್ತಂಕನ ರೆಸ್ಪಾನ್ಸ್ ನೋಡಿ ನಮ್ಮೆಲ್ಲರಿಗೂ ತುಂಬಾ ಎಷ್ಟೊಂದು ನಾವು ನಮ್ಮ ಜೀವನದಲ್ಲಿ ಕಲ್ತ್ಕೊಳ್ಬಹುದು. ಈಗ ಉತ್ತಂಕ ಏನು ಹೇಳ್ತಾನೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆ? ಓಕೆ. ಉತ್ತಂಕರು ಹೇಳಿದರು, ಅಯ್ಯ ಒಳ್ಳೆಯ ಮನುಷ್ಯನೇ. ಏನ್ ಹೇಳ್ತಾ ಇದಾರೆ? ಒಳ್ಳೆಯ ಮನುಷ್ಯನೇ ಅಂತ ಹೇಳ್ತಾ ಇದಾರೆ. ನೀನು ವ್ಯರ್ಥವಾಗಿ ನನ್ನನ್ನು ಕೊಲ್ಲಲು ಬಯಸುತ್ತಿರುವೆ, ನಾನಾದರೂ ಸರ್ವದಾ ನಿರಪರಾಧಿಯಾಗಿದ್ದೇನೆ. ವ್ಯಾಧನೆ, ನಾನು ನಿನ್ನ ಯಾವ ಅಪರಾಧ ಮಾಡಿರುವೆನು ಹೇಳು. ಜಗತ್ತಿನಲ್ಲಿ ಜನರು ಅಪರಾಧಿಯನ್ನೇ ಪ್ರಯತ್ನ ಪೂರ್ವಕ ಹಿಂಸೆ ಮಾಡುತ್ತಾರೆ. ಅಯ್ಯ ಸಜ್ಜನನೇ. ಏನ್ ಹೇಳ್ತಾ ಇದಾರೆ? ಸಜ್ಜನನೇ ಅಂತ ಹೇಳ್ತಾ ಇದಾರೆ. ದುರ್ಜನ ಅಂತ ಹೇಳ್ಬೇಕು. ಏನ್ ಹೇಳ್ತಾ ಇದಾರೆ? ಸಜ್ಜನ. ನಿರಪರಾಧಿಯನ್ನು ವ್ಯರ್ಥವಾಗಿ ಹಿಂಸಿಸುವುದಿಲ್ಲ. ಶಾಂತ ಚಿತ್ತ ಸಾಧು ಪುರುಷರು ತನ್ನ ವಿರೋಧಿಯಲ್ಲಿ ಹಾಗೂ ಮೂರ್ಖ ಮನುಷ್ಯನಲ್ಲಿಯೂ ಕೂಡ ಸದ್ಗುಣಗಳ ಸ್ಥಿತಿಯನ್ನು ನೋಡಿ ಅವರನ್ನು ವಿರೋಧಿಸುವುದಿಲ್ಲ. ನೋಡಿ, ನಾವು ಭಕ್ತರ ಆಗ್ತಾ ಇದ್ದೀವಿ, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಗುಣಗಳು ನಮ್ಮಲ್ಲಿ ಎಷ್ಟು ಬಂದಿದೆ ಅದರ ಪರೀಕ್ಷೆ ನಾವು ಸ್ವಯಂ ಮಾಡಬೇಕು. ಕೆಲವು ಸಲ ನಾವು ಭಕ್ತಿ ಮಾಡ್ತಾ ಇರ್ಬೋದು, ಆದ್ರೆ ಒಂದು ಸೊಳ್ಳೆ ಬಂದ್ಬಿಡುತ್ತೆ, ಅದ್ರ ಮೇಲೆ ಎಷ್ಟು ದ್ವೇಷ ಮಾಡಿ ಅದನ್ನ ಸಾಯಿಸೇ ಬಿಟ್ಟಿರ್ತೀವಿ. ಅದು ಸುಮ್ಮನೆ ಓಡಾಡ್ತಾ ಇದೆ, ಇನ್ನು ಕಚ್ಚು ಇಲ್ಲ, ಅಲ್ಲೇ ಅದನ್ನ ನಾವು ಮುಗಿಸ್ಬಿಟ್ಟಿರ್ತೀವಿ. ಅದಷ್ಟೇ ಅಲ್ಲ, ಬೇರೆಯವ್ರ ಮೇಲೆ ಕೆಲವು ಸಲ ಎಷ್ಟು ಆಕ್ರೋಶ, ಕೋಪ ಇದೆಲ್ಲ ಬಂದ್ಬಿಡುತ್ತೆ. ಇನ್ನು ಈಗ ಇಲ್ಲಿ ನೋಡಿ, ಅವರನ್ನ ಕೊಂದಾಕೋದಕ್ಕೆ ಬಂದಿದ್ದಾರೆ. ಅವನ್ ಹೇಳ್ತಾ ಇದಾರೆ ನೋಡಿ, ಹೇಳ್ತಾ ಇದಾರೆ ಶಾಂತ ಚಿತ್ತವಾಗಿರುವಂತ ಸಾಧು ಪುರುಷರು ಏನ್ ಮಾಡ್ತಾರೆ, ಅವರ ವಿರೋಧಿಯಲ್ಲಿನೂ ಅಷ್ಟೇ ಅವರು ಒಳ್ಳೆಯ ಗುಣಗಳನ್ನ ನೋಡಿ ಅವರನ್ನ ವಿರೋಧ ಮಾಡೋದಿಲ್ಲ. ಇದಕ್ಕೆ ಯಾವ್ದಾದ್ರು ಉದಾಹರಣೆ ಇದೆ? ನಾನೊಂದು ಶ್ಲೋಕ ಹೇಳ್ತೀನಿ, ಇದನ್ನ ನೀವು ಆದ್ಮೇಲೆ ನೀವು ನನಗೆ ಯಾವ್ದಾದ್ರು ಉದಾಹರಣೆಗಳನ್ನ ಕೊಡಿ. ತಿರಸ್ಕೃತ ವಿಪ್ರಲಬ್ಧ ಶಬ್ದಾಕ್ಷಿಪ್ತ ಹತ ಅಪಿ ನಾಸ್ಯ ತತ್ ಪ್ರತಿಕುರ್ವಂತಿ ಮದ್ಭಕ್ತ ಪ್ರಭವೋಪಿಹಿ. ಇದು ಶ್ರೀಮದ್ ಭಾಗವತದಲ್ಲಿ ಬರುತ್ತೆ, 1ನೇ ಸ್ಕಂದದಲ್ಲಿ ಬರುತ್ತೆ. ಏನ್ ಹೇಳ್ತಾರೆ? ತಿರಸ್ಕೃತ ಹೇಳ್ತಾ ಇದಾರೆ, ನನ್ನ ಭಕ್ತರು, ಭಗವಂತ ಹೇಳ್ತಾರೆ, ನನ್ನ ಭಕ್ತರು ಏನಾದ್ರೂ ತಿರಸ್ಕೃತ, ಅವರನ್ನ ಯಾರಾದ್ರೂ ತಿರಸ್ಕಾರ ಮಾಡ್ತಾರೆ, ವಿಪ್ರಲಬ್ಧ ಅವರನ್ನ ಮೋಸ ಮಾಡ್ತಾರೆ, ಅವರನ್ನ ಯಾರಾದ್ರೂ ಶಾಪ ಕೊಡ್ತಾರೆ, ಇಲ್ಲ ಹತ ಅಪಿ ಅವರನ್ನ ಯಾರಾದ್ರೂ
ಹಿಂಸೆ ಕೊಡ್ತಾರೆ. ನಾಸ್ಯ ತತ್ ಪ್ರತಿಕುರುವಂತಿ, ಅವರು ಪ್ರತಿಕಾರ ತೋರಿಸೋದಿಲ್ಲ. ಯಾಕೆ? ತದ್ಭಕ್ತ ಪ್ರಭವೂಪಿಹಿ, ಅವರು ನಿಶ್ಶಕ್ತರಾಗಿರ್ತಾರೆ. ಯಾಕೆಂದ್ರೆ ತೆಳ್ಳಗಿರ್ತಾರೆ, ಹೌದಲ್ಲ, ತಪಸ್ಸು ಮಾಡಿ ಮಾಡಿ ಶಕ್ತಿ ಇರೋದಿಲ್ಲ, ಅದಕ್ಕೋಸ್ಕರ ಅವರು ಪ್ರತಿಕಾರ ತೋರಿಸೋದಿಲ್ಲ. ಸರಿಯಲ್ಲ? ಹಾ, ಸರಿಯಲ್ಲ? ಯಾಕೆಂದ್ರೆ ತೋರಿಸ್ಕೊಳ್ಳೋದ್ರೆ ಮುಗಿಸ ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಭಕ್ತರು ಯಾವಾಗಲೂ ಹಿಂಗಿರ್ತಾರೆ. ಹೆಂಗೆ ಪ್ರತಿಕಾರ ತೋರಿಸೋದಕ್ಕಾಗತ್ತೆ? ದರೋಡೆಕೋರರು ಎಲ್ಲರೂ ಆ ರೀತಿ ಇದ್ದರೆ ಅವ್ರ ಮುಂದೆ ಹೇಗೆ ನಾವು ಮಾಡೋದಕ್ಕಾಗತ್ತೆ? ಹೌದಲ್ಲ? ಸರಿಯಲ್ಲ? ಅದಕ್ಕೋಸ್ಕರ ಅವರು ಪ್ರತಿಕಾರ ತೋರಿಸೋದಿಲ್ಲ. ಯಾಕೆ ಪ್ರತಿಕಾರ ತೋರಿಸೋದಿಲ್ಲ? ಯಾರಾದ್ರೂ ಹೇಳ್ಬೋದು? ಹಾ, ಭಕ್ತರ ಸಂಘದಲ್ಲಿ ಇರ್ತಾರೆ, ಆದ್ರೆ ಯಾಕೆ ಪ್ರತಿಕಾರ ತೋರಿಸೋದಿಲ್ಲ? ಹಾ, ಸರಿ, ಓಕೆ, ಕಷ್ಟಗಳು ದೂರ ಆಗ್ತಾ ಇದೆ ಅಂತ. ಆದ್ರೆ ಕಷ್ಟಗಳು ಬರ್ತಾ ಇದೆ. ಹಾ, ಆಯ್ತು, ಕಷ್ಟಗಳನ್ನ ಅನುಭವಿಸಿದ್ದು. ಮತ್ತೆ ಯಾರಾದ್ರೂ ಬೇಗ ಹೇಳ್ತೀರಿ? ಬೇಗ ಹೇಳಿ, ಯಾಕೆ? ಹಾ, ನೋಡಿ, ಈ ಜಗತ್ತಿನಲ್ಲಿ ಆಯ್ತು, ನಾನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ನಾವೇನಾದ್ರೂ ಬಾಲ್ ಅನ್ನ ಈ ಗೋಡೆಗೆ ಹೊಡೆದ್ರೆ ಏನಾಗುತ್ತೆ? ಮತ್ತು ವಾಪಸ್ ಬಂದೇ ಬರುತ್ತೆ. ಈ ಜಗತ್ತಿನಲ್ಲಿ ಯಾರಿಗಾದ್ರೂ ನಾವೇನಾದ್ರೂ ನೋವು ಕೊಟ್ರೆ ಏನ್ ಬರುತ್ತೆ ನಮಗೆ? ಆ ನೋವು ಮತ್ತೆ ವಾಪಸ್ ಬಂದೇ ಬರುತ್ತೆ. ನಾವು ಏನಾದ್ರೂ ಬೇರೆಯವ್ರಿಗೆ ಒಳ್ಳೇದ್ ಮಾಡಿದ್ರೆ ಏನಾಗುತ್ತೆ? ಅದು ವಾಪಸ್ ಬಂದೇ ಬರುತ್ತೆ. ಈ ಜಗತ್ತಿನಲ್ಲಿ ಒಂದು ನಿಯಮ ಇದೆ. ಏನು ಅಂತ ಹೇಳಿದ್ರೆ, ಈ ಜಗತ್ತಿನಲ್ಲಿ ನಾವು ಏನ್ ಕೊಡ್ತೀವಲ್ಲ ಅದು ವಾಪಸ್ ಬಂದೇ ಬರುತ್ತೆ ನಮಗೆ. ಈಗ ನಮಗೆ ಏನಾದ್ರೂ ಯಾರಾದ್ರೂ ತುಂಬಾ ಕೊಟ್ಟು ದುಡ್ಡು ಕೊಡ್ತಾ ಇದಾರೆ ನಮ್ಮ ಕೈಯಲ್ಲಿ ಅಂದ್ರೆ ಏನರ್ಥ? ನಿಮ್ಗೆ ಯಾರಿಗೂ ಈಗ ಬೇಗ ಕೊಡ್ತಾ ಇಲ್ಲ, ಚಿಂತೆ ಮಾಡಬೇಡಿ. ಅಕಸ್ಮಾತ್ ನಾನು ಯಾರಾದ್ರೂ ಕೊಡ್ತಾರ ಅಂತ ಹೇಳ್ಕೊಳ್ಳಿ, ಏನರ್ಥ? ನನ್ಗನ್ಸುತ್ತೆ ಎಲ್ಲರಿಗೂ ತುಂಬಾ ಹಸುವಾಗ್ತಾ ಇದೆ ಅಂತ. ಪ್ರಸಾದ ಇದೆ, ಚಿಂತೆ ಮಾಡಬೇಡಿ, ಹೇಳಿ. ಹಾ, ನಮ್ಗೆ ಅನ್ನಿಸ್ತಾ ಇದೆ ಪ್ರೋಜಿ ಏನಾದ್ರು ಜಾಸ್ತಿ ಮಾತಾಡ್ಬಿಟ್ರೆ ನಮ್ಗೆ ಶಕ್ತಿ ಎಲ್ಲ ಹೋಗ್ಬಿಡುತ್ತೆ. ಹಾ, ನಮ್ಗೆ ಯಾರಾದ್ರೂ ಬಂದು ದುಡ್ಡು ಕೊಡ್ತಾ ಇದಾರೆ ಅಂದ್ರೆ ಅರ್ಥ ಏನು? ನಾನು ಈಗ ತಾನೇ ಹೇಳಿದೆ. ಹಾ, ಮಾತಾಜಿ ಹೇಳಿ, ನಮ್ಗೆ ಯಾರಾದ್ರೂ ದುಡ್ಡು ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಹಿಂದೆ ನಾವ್ ಯಾರಿಗೋ ಕೊಟ್ಟಿದೀವಿ, ಏನಾಗ್ತಾ ಇದೆ? ಇದು ವಾಪಸ್ ಬರ್ತಾ ಇದೆ. ಈಗ ನಮ್ ಕಡೆಯಿಂದ ಯಾರಾದ್ರೂ ದುಡ್ಡು ಕಳ್ಕೊಂಡ್ಬಿಟ್ವಿ ನಾವು ಅಂದ್ರೆ ಏನರ್ಥ? ನಾವು ಯಾರ್ದೋ ಹಿಂದೆ ಮಾಡಿದ್ವಿ, ಅದಕ್ಕೋಸ್ಕರ ಈಗ ನಮ್ಮಿಂದ ಅದು ಹೋಗ್ಬಿಟ್ಟಿದೆ. ಇದು ಕರ್ಮದ ನಿಯಮ. ಈ ಜಗತ್ತಿನಲ್ಲಿ ಯಾವುದೋ ಕರ್ಮದ ಮೇಲಿಲ್ಲ. ಭಗವಂತ ಇದ್ದಾನೆ ಅಂದ್ರೆ ಕರ್ಮ ಏನಿರುತ್ತಲ್ಲ ಅದು ನಡೆಯುತ್ತೆ. ಅದಕ್ಕೋಸ್ಕರ ಪ್ರತಿಕಾರ ತೋರಿಸೋದಿಲ್ಲ. ಇದು ಒಂದು. ಆಮೇಲೆ ಭಕ್ತರು ಎಲ್ಲರೂ ಏನೇ ಬಂದರೂ ಜೀವನದಲ್ಲಿ ಅದನ್ನ ಭಗವಂತನ ಕರುಣೆ ಅಂತ ಸ್ವೀಕಾರ ಮಾಡ್ತಾರೆ. ನಾನು ನಿಮ್ಗೆ ಒಂದು ಕಥೆ ಹೇಳ್ತೀನಿ. ಒಂದು ದಿನ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಒಬ್ಬ ಮಂತ್ರಿ. ಆ ಮಂತ್ರಿ ಯಾವಾಗ್ಲೂ ಹೇಳ್ತಾ ಇದ್ದ, ಆಗೋದೆಲ್ಲ ಒಳ್ಳೇದಕ್ಕೆ. ಕೇಳಿದಿರಿ? ಆಗೋದೆಲ್ಲ ಏನು? ಒಳ್ಳೇದಕ್ಕೆ. ಯಾವಾಗಲೂ ಈ ರೀತಿ ಹೇಳ್ತಾ ಇದ್ದ. ಈ ರಾಜನಿಗೆ ಅನ್ನಿಸ್ತಾ ಇತ್ತು ತುಂಬಾ ಧಾರ್ಮಿಕ ವ್ಯಕ್ತಿ ಇವನು ಅಂತ ಹೇಳಿ ಇವನು ಏನ್ ಮಾಡ್ತಾ ಇದ್ದ, ರಾಜನ ಆ ಮಂತ್ರಿ ಆಸ್ಥಾನದಲ್ಲಿದ್ದ. ಒಂದು ದಿನ ಏನಾಯ್ತು, ಇವನು ಬೇಟೆಗೆ ಹೋಗಿದ್ದ. ಬೇಟೆಗೆ ಹೋಗಿರುವಾಗ ಇವನ ಬೆರಳು ಕತ್ತರಿಸೋಯ್ತು. ಇವನ್ ಬೆರಳು ಕತ್ತರಿಸೋದಾಗ ಇವನು ತುಂಬಾ ಅಳ್ತಾ ಇದ್ದ. ರಾಜನಿಗೂ ನೋವಾಗ್ತಾ ಇತ್ತು. ಮತ್ತೆ ಮಂತ್ರಿ ಬಂದ ಏನ್ ಹೇಳ್ದ, ಆಗೋದೆಲ್ಲ ಒಳ್ಳೇದಕ್ಕೆ. ಇದನ್ನ ಕೇಳಿದ ತಕ್ಷಣ ರಾಜನಿಗೆ ಕೋಪ ಬಂದ್ಬಿಡ್ತು. ಹೇಳ್ತಾ ಇರೋದೇನು? ಆಗೋದೆಲ್ಲ ಒಳ್ಳೇದಕ್ಕೆ. ಈಗ ನನ್ನ ಬೆರಳು ಕಟ್ಟಾಗೋಗಿದೆ, ಹೇಳ್ತಾ ಇದ್ದೀವಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ರಾಜನ ಕೋಪ ಬಂದ್ಬಿಡ್ತು. ಇವನೆಲ್ಲ ಈ ಮಂತ್ರಿಯನ್ನ
ಒಳಗಡೆ ಬಂದಿ ಮಾಡಿ ಇವನನ್ನ ಸೆರೆಮನೆ ಒಳಗಡೆ ಹಾಕಿ ಇವನನ್ನ ಬಂದ್ ಮಾಡೋಣ ಅಂತ ಹೇಳಿ ಜೈಲ್ನಲ್ಲಿ ಹಾಕ್ಬಿಟ್ರು. ಆಗ ಇವನಿಗೆ ಬೇರೆ ಮಂತ್ರಿಗಳೆಲ್ಲರೂ ಇವನಿಗೆ ಹೇಳಿದ್ರು, ರಾಜ ಒಳ್ಳೆ ಕೆಲಸ ಮಾಡಿದೆ, ಯಾಕಂದ್ರೆ ಇವನಿಗೆ ಇದೇ ರೀತಿ ಆಗ್ಬೇಕು ಅಂತ ಹೇಳಿ ಬೇರೆ ಬೇರೆ ಎಷ್ಟೋ ವೈರಿಗಳೆಲ್ಲರೂ ಇದ್ರು ಬೇರೆ ಮಂತ್ರಿಗಳು. ಈಗ ಬೇರೆ ವೈರಿ ಮಂತ್ರಿ ಏನಾಗೋಗ್ಬಿಟ್ಟ, ಇವನಿಗೆ ಈ ರಾಜನ ಮಂತ್ರಿ ಆಗೋಗ್ಬಿಟ್ಟ. ಈಗ ಮತ್ತೊಂದು ಬಾರಿ ರಾಜ ಬೇಟೆಗೆ ಹೋಗಿದ್ದ. ಬೇಟೆಗೆ ಹೋಗಿರೋವಾಗ ಈ ವೈರಿ ಮಂತ್ರಿನ ಅವನ ಜೊತೆ ಹೋಗಿದ್ದ. ಹೋಗಿರೋವಾಗ ಅಲ್ಲಿ ಕೆಲವರು ಕಾಡು ಜನ ಇದ್ರು, ಟ್ರೈಬಲ್ಸ್. ಈ ಟ್ರೈಬಲ್ಸ್ ಎಲ್ಲ ನರಭಕ್ಷಕರಾಗಿರ್ತಾರೆ. ನರಭಕ್ಷಕರು ಅಂದ್ರೆ ನರಬಲಿ ಕೊಡ್ತಾರೆ. ಆಮೇಲೆ ಅವ್ರಿಗೆ ಅಂದ್ಕೊಳ್ತಾರೆ, ಮನುಷ್ಯನ ಈ ಕೆಲವು ಪ್ರಾಣಿಗಳ ಬಲಿ ಕೊಟ್ರೆ ದೇವತೆಗಳಿಗೆ ಅಷ್ಟು ಖುಷಿ ಆಗೋದಿಲ್ಲ. ಏನ್ ಮಾಡ್ಬೇಕು, ಮನುಷ್ಯರನ್ನೇ ಬಲಿ ಕೊಟ್ಬಿಟ್ರೆ ಇನ್ನೂ ಒಳ್ಳೇದಾಗೋಗ್ಬಿಡುತ್ತೆ ಅಂತ ಹೇಳಿ ಅವನನ್ನು ಏನ್ ಮಾಡಿದ್ರು, ಮನುಷ್ಯರನ್ನ ಬಲಿ ಕೊಡೋದಕ್ಕೆ ಅವನ್ನ ಕರ್ಕೊಂಡು ಹೋಗಿದ್ರು. ತಕ್ಷಣ ಅನ್ನಿಸ್ತು ರಾಜನೇ ಬಂದ್ಬಿಟ್ಟಿದ್ದಾನೆ, ತುಂಬಾ ಸುಂದರವಾಗಿದ್ದಾನೆ, ದಷ್ಟಪುಷ್ಟವಾಗಿದ್ದಾನೆ. ಆಮೇಲೆ ಇವನ ಶರೀರನು ಎಲ್ಲ ಚಿನ್ನ ಆಭರಣಗಳಿಂದೆಲ್ಲ ತುಂಬಿದೆ. ಅವನ್ಗನ್ನಿಸ್ತು ಎಲ್ಲನೂ ಖುಷಿ ಆಯ್ತು. ಏನ್ ಮಾಡ್ದ, ಅವನನ್ನ ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋದ್ರು. ಬಲಿ ಕೊಡೋದಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಆ ಪೂಜಾರಿ ಇದ್ನಲ್ಲ, ಅವನ್ ನೋಡ್ತಾನೆ ಇವನು ಒಂದು ಹೆಬ್ಬೆಟ್ಟಿಲ್ಲ. ಹೆಬ್ಬೆಟ್ಟಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಅನ್ನಿಸ್ತಾ ಇತ್ತು, ಇವನು ಅಸಂಪೂರ್ಣವಾಗಿರುವಂತಹ ನೈವೇದ್ಯ, ಇದು ಭಗವಂತನಿಗೆ ನೈವೇದ್ಯ ಮಾಡೋದಕ್ಕೆ ಪೂರ್ಣವಾಗಿಲ್ಲ, ಅದಕ್ಕೋಸ್ಕರ ಅವನನ್ನ ಕಳಿಸ್ಬಿಡ್ತಾರೆ. ಆಮೇಲೆ ಅವನ ಜೊತೆ ಮತ್ತೊಬ್ಬ ಇದ್ನಲ್ಲ, ಅವನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಅವನ ಜೊತೆ ಯಾರಿದ್ರು, ಆ ಮಂತ್ರಿ ಇದ್ನಲ್ಲ, ಯಾರು ವೈರಿ ಇದ್ನಲ್ಲ, ಅವನನ್ನ ಕರ್ಕೊಂಡು ಬರ್ತಾರೆ. ಅವನನ್ನ ಏನ್ ಮಾಡ್ತಾರೆ ಇವರು, ಅವನಿಗೆ ತಕ್ಷಣ ಸ್ನಾನ ಮಾಡಿಸ್ತಾರೆ, ಚೆನ್ನಾಗಿ ತಿನ್ನಿಸ್ತಾರೆ. ಯಾಕೆಂದ್ರೆ ಬಲಿ ಕೊಡೋಕ್ಕಿಂತ ಮುಂಚೆ ತಿನ್ನಿಸ್ಬೇಕು ಅಂತ ಹೇಳ್ತಾರಲ್ಲ, ಚೆನ್ನಾಗಿ ತಿನ್ನಿಸ್ತಾರೆ. ಆಮೇಲೆ ತಿಂದ್ಬಿಟ್ಟು ಅವನನ್ನ ಕಚಕ್ ಅಂತ ಹೇಳಿ ಅವನ ತಲೆನ ತೆಗೆದುಹಾಕ್ಬಿಡ್ತಾರೆ. ಆಮೇಲೆ ಇವನಿಗೆ ರಾಜನಿಗೆ ನನ್ಗೆ ರಕ್ಷಣೆ ಸಿಕ್ತು ಅಂತ ಹೇಳಿ ತಕ್ಷಣ ಅವನು ಆಸ್ಥಾನಕ್ಕೆ ಬರ್ತಾ ಇದ್ದ. ಬರ್ತಾ ಇರುವಾಗ ಅವನಿಗೆ ಅನ್ನಿಸ್ತು, ಆ ಮಂತ್ರಿ ಹೇಳಿರೋದು ಸರಿ, ಅವನು ಹೇಳಿದ್ದ ಆಗೋದಿಲ್ಲ ಒಳ್ಳೇದಕ್ಕೆ ಅಂತ. ನನ್ನ ಬೆರಳೇನಾದ್ರೂ ಕಟ್ಟಾಗಿರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ತಲೆ ಕಟ್ಟಾಗ್ತಾ ಇತ್ತು ಇವತ್ತು. ನಂದು ಬೆರಳು ಕಟ್ಟಾಗಿದ್ದು ಒಳ್ಳೇದಾಯ್ತು, ಇಲ್ಲ ಅಂತ ಹೇಳಿದ್ರೆ ನನ್ನ ಜೀವನೇ ಹೋಗ್ಬಿಡ್ತಾ ಇತ್ತು. ಅದಕ್ಕೋಸ್ಕರ ಬಂದಿದ ತಕ್ಷಣ ಅವನು ಎಲ್ಲ ಸೈನಿಕರು ಹೇಳಿದ್ರು ಆ ಮಂತ್ರಿಯನ್ನ ಬಿಡಿ ಅಂತ. ಆ ಬಿಟ್ಟಿದ ತಕ್ಷಣ ಅವನು ಮಂತ್ರಿಯನ್ನ ಬಂದು ಭೇಟಿ ಮಾಡೋದಕ್ಕೆ ಬಂದ. ಭೇಟಿ ಮಾಡೋದಕ್ಕೆ ಬಂದಾಗ ಅಲ್ಲಿ ರಾಜ ಮಂತ್ರಿಗೆ ಒಂದು ಪ್ರಶ್ನೆ ಕೇಳ್ದ, ನೀನ್ ಹೇಳಿದ್ದು ಸರಿ, ನನಗೆ ಆಗೋದಿಲ್ಲ ಒಳ್ಳೇದು ಅಂತ, ನನ್ನ ಹೆಬ್ಬೆರಳು ಹೋಗಿದ್ದು ಒಳ್ಳೇದಾಯ್ತು, ನನ್ನ ರಕ್ಷಣೆ ಜೀವ ಉಳಿತು. ಆದ್ರೆ ಒಂದು ಪ್ರಶ್ನೆ ಇದೆ, ಏನು ಅಂತ ಹೇಳಿದ್ರೆ, ನೀನು ಎಷ್ಟೋ ದುಃಖ ಪಡ್ಬೇಕಾಯ್ತು, ನೀನು ಜೈಲಿನಲ್ಲಿ ಇರ್ಬೇಕಾಯ್ತು 1 ವಾರ, ಎಷ್ಟು ಅಪವಾದ ಬಂತು ನಿನಗೆ, ಊಟ ಇಲ್ಲ, ನಿನಗೆ ಯಾಕೆ ಈ ರೀತಿ ಆಯ್ತು? ಆಗ ಮಂತ್ರಿ ಹೇಳಿದ, ಆಗೋದಿಲ್ಲ ಯಾವಾಗ್ಲೂ ಒಳ್ಳೇದಕ್ಕೆ. ನಾನೇನಾದ್ರೂ ಜೈಲ್ ಒಳಗಡೆ ಇರ್ಲಿಲ್ಲ ಅಂತ ಹೇಳಿ ನಾನು ನಿನ್ ಜೊತೆ ಇರ್ತಾ ಇದ್ದೆ, ನನ್ ತಲೆ ಹಾರೋಗ್ಬಿಡ್ತಾ ಇತ್ತು, ಹೌದಲ್ಲ? ಅದಕ್ಕೋಸ್ಕರ ಯಾವಾಗ್ಲೂ ಏನು ಆಗೋದಿಲ್ಲ ಒಳ್ಳೇದಕ್ಕೆ. ಈಗ ನಿಮ್ಗೆಲ್ಲರಿಗೂ ಅನ್ನಿಸ್ಬೋದು, ಈಗ ಈ ಉತ್ತಂಕ ಮುನಿಗೆ ಏನ್ ಒಳ್ಳೇದಾಗ್ತಾ ಇದೆ, ಹೌದಲ್ಲ? ಈಗ ನಮ್ಗೆ ಗೊತ್ತಾಗುತ್ತೆ ಇನ್ನು ಮುಂದೆ ಈ ಕಥೆನಲ್ಲಿ ಏನಾಯ್ತು ಒಳ್ಳೇದು ನೋಡಿ. ಅದಕ್ಕೋಸ್ಕರ ಹೇಳ್ತಾರೆ, ಇತರರ ಹಿತ ಸಾಧನೆಯಲ್ಲೇ ತೊಡಗಿರುವ ಸಾಧುಗಳು. ನೋಡಿ, ಸಾಧುಗಳು ಅಂತ ಹೇಳಿದ್ರೆ ಬರೀ ಡ್ರೆಸ್ ಇಂದ ಯಾರು ಸಾಧುಗಳು ಆಗೋಗ್ಬಿಡೋದಿಲ್ಲ, ವ್ಯಕ್ತಿತ್ವದಿಂದ ಆಗ್ತಾರೆ, ಅವರ ಭಾವನೆಗಳಿಂದ ಆಗ್ತಾರೆ, ಅವರ ಗುಣಗಳಿಂದ ಆಗ್ತಾರೆ, ಅವರ ಚರಿತ್ರೆಯಿಂದ ಆಗ್ತಾರೆ. ಇಲ್ಲಿ ಹೇಳ್ತಾರೆ ಹಿತ ಸಾಧನೆಯಲ್ಲೇ ತೊಡಗಿರುವ ಸಾಧುಗಳ ಒಂದೇ ಒಂದು ಜೀವನದ ಉದ್ದೇಶ ಏನು ಅಂತ ಹೇಳಿದ್ರೆ ಬೇರೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತ, ಮತ್ತೇನು ಇರೋದಿಲ್ಲ. ಸ್ವಯಂ ಒಳ್ಳೇದ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟೊಂದು ಮಾಡ್ಬೋದಿತ್ತು, ಆದ್ರೆ ಅವರು ಬೇರೆಯವ್ರಿಗೆ ಒಳ್ಳೇದ್ ಮಾಡೋದ್ರಲ್ಲೇ ಅವ್ರ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಅಂತಹ ಸಾಧುಗಳು ಯಾರಿಂದಲಾದರೂ ತನ್ನ ವಿನಾಶದ ಸಮಯ ಉಪಸ್ಥಿತವಾದರೂ ಅವನೆಂದಿಗೂ ವೈರವನ್ನು ಮಾಡುವುದಿಲ್ಲ. ಅವನಿಗೆ ಯಾರಾದ್ರೂ ಏನೇ ತೊಂದರೆ ಕೊಡೋದಕ್ಕೆ ಬಂದ್ರು ಅವ್ರು ಬೇರೆಯವ್ರಿಗೆ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಉದಾಹರಣೆ ಕೊಡ್ತಾ ಇದ್ದಾರೆ,
ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ನಾನು ಇದರ ಜೊತೆ ಇನ್ನೆರಡು ಉದಾಹರಣೆಗಳನ್ನ ಕೊಡ್ತೀನಿ ನಿಮಗೆ. ಇಲ್ಲಿ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ, ಗಂಧದ ಮರ ತನ್ನನ್ನು ಕಡಿಯುವ ಕೋಲಿಗೂ ಸುಗಂಧವನ್ನೇ ಕೊಡುತ್ತದೆ. ಏನ್ ಮಾಡುತ್ತೆ? ಗಂಧ ನಾವ್ ಯಾವಾಗ ತೆಗ್ತಾ ಇರ್ತೀವಿ, ಗಂಧ ಉಜ್ತಾ ಇರ್ತೀವಿ, ಶ್ರೀಗಂಧ, ಅದನ್ನು ಉಜ್ತಾ ಇದ್ರೆ ಏನ್ ಬರುತ್ತೆ? ಸುಗಂಧ, ಸುವಾಸನೆ ಬರುತ್ತೆ. ಎಷ್ಟು ಜೋರಾಗಿ ಉಜ್ತೀವಿ ಅಷ್ಟು ಸುಗಂಧ ಬರುತ್ತೆ. ಆ ಶ್ರೀಗಂಧಕ್ಕೆ ಏನಾಗ್ತಾ ಇದೆ? ನಮಗೇನೋ ಸುವಾಸನೆ ಬರ್ತಾ ಇದೆ, ಸುಗಂಧ ಬರ್ತಾ ಇದೆ. ಆ ಶ್ರೀಗಂಧಕ್ಕೆ ಏನಾಗ್ತದೆ? ಏನಾಗ್ತಾ ಇದೆ? ಎಲ್ಲರೂ ಸುಸ್ತಾಗ್ಬಿಟ್ಟಿದ್ದಾರೆ ಸರ್. ಶ್ರೀಗಂಧಕ್ಕೆ ಏನಾಗ್ತದೆ? ನಮ್ಮನ್ನ ಯಾರು ಉಚ್ತಾ ಇಲ್ಲಲ್ಲ, ನಾವು ಆರಾಮಾಗಿದ್ದೀವಿ. ಶ್ರೀಗಂಧವನ್ನು ಉಚ್ತಾ ಇದ್ರೆ ಯಾರಿಗ್ ನೋವಾಗ್ತದೆ? ಶ್ರೀಗಂಧಕ್ಕೆ ನೋವಾಗ್ತಾ ಇದೆ, ಹೌದಲ್ಲ? ಆದ್ರೆ ಸುವಾಸನೆ ಹರಡ್ತಾ ಇದೆ. ಮತ್ತೊಂದು ಉದಾಹರಣೆ ಕೊಡ್ತೀನಿ. ಚಿನ್ನ ಏನಾದ್ರೂ ಯಾರಾದ್ರೂ ಚಿನ್ನ ಆಭರಣ ಮಾಡೋರು ಯಾರಾದ್ರೂ ಇದ್ದೀರಿ? ಯಾರಿಲ್ಲ. ಗೋಲ್ಡ್ ಸ್ಮಿತ್ ಯಾರಾದ್ರೂ ಚಿನ್ನದ ಆಭರಣ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? ಬೆಂಕಿಯಲ್ಲಿ ಹಾಕಿಡ್ತಾರೆ, ಹೌದಲ್ಲ? ಬೆಂಕಿನಲ್ಲಿ ಎಷ್ಟು ಅದು ಉರಿತಾ ಇರುತ್ತೆ, ಏನಾಗುತ್ತೆ? ಅಷ್ಟು ಶೈನ್, ಅಷ್ಟು ಮಿಂಚುತ್ತೆ. ಯಾವಾಗ ಚಿನ್ನವನ್ನ ಬೆಂಕಿನಲ್ಲಿ ಹಾಕೋದಿಲ್ಲ ಅಲ್ಲಿ ತನಕ ಅದರ ಕಲ್ಮಶ ಬರೋದಿಲ್ಲ ಆಚೆ. ಅದೇ ರೀತಿ ಚಿನ್ನದ ಶುದ್ಧತೆ ಯಾವಾಗ ಆಗುತ್ತೆ ಅಂದರೆ ಬೆಂಕಿನಲ್ಲಿ ಹಾಕಿದಾಗ. ಶ್ರೀಗಂಧ ಅದರ ಸುವಾಸನೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದನ್ನ ಉಜ್ಜಿದಾಗ. ಆಮೇಲೆ ಎಷ್ಟು ಜನ ಕಬ್ಬಿನ ಹಾಲು ಕುಡ್ದಿದ್ರಿ? ಎಲ್ಲರೂ ಕುಡ್ದಿದ್ರಿ, ಹೌದಲ್ಲ? ಕಬ್ಬಿನ ರಸ ಯಾವಾಗ ಬರುತ್ತೆ? ಅದನ್ನ ಹಿಂಡಿದಾಗ, ಹೌದಲ್ಲ? ಯಾವಾಗ ಹಿಂಡ್ತಾರೆ ಆಗ ರಸ ಬರುತ್ತೆ. ನೋಡಿ, ನಮಗೆ ಕಬ್ಬಿನ ರಸ ಕುಡಿಯೋದಕ್ಕೆ ಇಷ್ಟ, ಆದ್ರೆ ಕಬ್ಬಿನ ರೀತಿ ಹಿಂಡ್ತಾ ಇರೋವಾಗ ಕಷ್ಟ, ಹೌದಲ್ಲ? ಅಂದ್ರೆ ಈ ಜಗತ್ತಿನಲ್ಲಿ ನಮ್ಮ ಒಳ್ಳೆ ಗುಣಗಳು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಮ್ಮನ್ನ ಯಾರಾದ್ರೂ ಹಿಂಡ್ತಾ ಇದ್ರೆ, ನಮ್ಮನ್ನ ಯಾರಾದ್ರೂ ಉಚ್ತಾ ಇದ್ರೆ, ನಮ್ಮನ್ನ ಯಾರಾದ್ರೂ ಉರಿಸ್ತಾ ಇದ್ರೆ, ಆಗ ಏನಾಗತ್ತೆ? ಒಳ್ಳೆ ಗುಣಗಳು ಬರುತ್ತೆ ಆಚೆ. ಆದ್ರೆ ನಮ್ಮನ್ನ ಯಾರಾದ್ರೂ ಉಚ್ತಾ ಇರುವಾಗ, ಬೈತಾ ಇರುವಾಗ, ಇಲ್ಲ ಯಾರಾದ್ರೂ ದುಃಖದಲ್ಲಿ ನಮಗೆ ಯಾರಾದ್ರೂ ಕೊಡ್ತಾ ಇರುವಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಏನ್ ಬರುತ್ತೆ? ದ್ವೇಷ ಬರುತ್ತೆ, ಮತ್ತೆ ಕೋಪ, ಸಿಟ್ಟು ಬರುತ್ತೆ, ಅಹಂಕಾರ ಬರುತ್ತೆ, ಆಮೇಲೆ ಆಕ್ರೋಶ, ಆಮೇಲೆ ಕ್ರೂರತೆ, ಈ ಎಲ್ಲ ಗುಣಗಳು ಬಂದ್ಬಿಡುತ್ತೆ. ಏನ್ ತೋರಿಸ್ಕೊಡುತ್ತೆ? ಏನಾದ್ರೂ ನಾವು ಮಾವಿನ ಹಣ್ಣನ್ನ ಜ್ಯೂಸ್ ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ, ಮಾವಿನ ಹಣ್ಣನ್ನ ಹೆಸಕ್ದಾಗ ಏನು ಬರುತ್ತೆ? ಒಳಗಡೆ ಏನಿರುತ್ತೆ ಅದು ಆಚೆ ಬರುತ್ತೆ, ಹೌದಲ್ಲ? ಅಂದ್ರೆ ನಮ್ಮನ್ನ ಏನಾದ್ರೂ ಹೆಸಕಿದ್ರೆ ಏನ್ ಬರುತ್ತೆ? ಒಳಗಡೆ ಏನಿರುತ್ತೆ ಅದು ಬರುತ್ತೆ. ಒಳ್ಳೆ ಗುಣಗಳಿದ್ರೆ ಏನ್ ಬರುತ್ತೆ? ಒಳ್ಳೆ ಗುಣಗಳು ಆಚೆ ಬರುತ್ತೆ. ದುರ್ಗುಣಗಳಿದ್ದರೆ ಏನು ಬರುತ್ತೆ? ದುರ್ಗುಣಗಳು ಆಚೆ ಬರುತ್ತೆ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ರೆ ಗಂಧ, ಚಿನ್ನ ಮತ್ತೆ ಕಬ್ಬು ಏನ್ ಗುಣಗಳು ಬರುತ್ತೆ ಅಂತ ಹೇಳಿದ್ರೆ ಎಷ್ಟೊಂದು ಒಳ್ಳೆ ಗುಣಗಳು ಬರುತ್ತೆ. ಅದೇ ರೀತಿ ಹೇಳ್ತಾ ಇದ್ದಾರೆ ಭಕ್ತರು ಅಂತ ಹೇಳಿದ್ರೆ ಅವರಿಗೆ ದುಃಖ ಕೊಟ್ಟಾಗ ಏನ್ ಬರುತ್ತೆ? ಒಳ್ಳೆ ಗುಣಗಳೇ ಬರುತ್ತೆ. ಇದನ್ನ ಉತ್ತಂಕ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಕೇಳ್ತಾ ಇದ್ದಾರೆ? ಕಲಿಕ ವ್ಯಾಧ ಕೇಳ್ತಾ ಇದ್ದಾನೆ. ದುರ್ಜನರು ಈ ಜಗತ್ತಿನಲ್ಲಿ ಅನೇಕ ಜೀವಿಗಳಿಗೆ ಅಪರಾಧವಿಲ್ಲದೆ ಪೀಡಿಸುತ್ತಿದ್ದಾನೆ. ಬೆಸ್ತರು ಮೀನುಗಳನ್ನು, ನಿಂದಕರು ಸಜ್ಜನರನ್ನು, ಬೇಡನು ಜಿಂಕೆಗಳನ್ನು ಕಾರಣವಿಲ್ಲದೆ ಹಿಂಸಿಸುತ್ತಿದ್ದಾರೆ. ನೋಡಿ, ಈ ಜಗತ್ತಿನಲ್ಲಿ ಎಲ್ಲರೂ ಸಾಮಾನ್ಯ ಜನರು, ಅವರ ಜೀವನ ನಡೆಯುತ್ತೆ ಬೇರೆಯವ್ರಿಗೆ ದುಃಖ ಕೊಟ್ಟು, ಬೇರೆಯವ್ರನ್ನ ಕೊಂದಾಕಿ, ಬೇರೆ ಪ್ರಾಣಿಗಳನ್ನ, ಪಶುಗಳನ್ನ ಸ್ವಲ್ಪ ರುಚಿಗೋಸ್ಕರ ಬೇರೆಯವ್ರನ್ನ ಕೊಂದಾಕ್ಬಿಡ್ತಾರೆ.
ಇಲ್ಲ ಅಂತಾರೆ ಅವರ ಸ್ವಲ್ಪ ಸಂತೋಷಕ್ಕಾಗಿ ಬೇರೆಯವ್ರನ್ನ ಅವ್ರಿಗೆ ಎಷ್ಟು ನೋವಾಗುತ್ತೆ ಅಂತ ಅನ್ನುವಂತಹ ಕನಿಕರ ಭಾವನೆ ಇರೋದಿಲ್ಲ. ಆದ್ರೆ ನಮಗೆ ಯಾವಾಗ ಸ್ವಲ್ಪ ತೊಂದರೆ ಆಗುತ್ತೆ ಆಮೇಲೆ ನಾವು ತಕ್ಷಣ ಕೇಳ್ಬಿಡ್ತೀವಿ, ಅರೆ ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಾಗ್ತಾ ಇದೆಯಾ ನನಗೆ ಎಷ್ಟು ದುಃಖ ಆಗ್ತದೆ ಅಂತ. ಆದ್ರೆ ಬೇರೆಯವ್ರಿಗೆ ನಾವು ದುಃಖ ಕೊಡ್ತಾ ಇರೋ ನಮ್ಗೇನು ಮನಸ್ಸಿನಲ್ಲಿ ಅನ್ಸೋದೇ ಇಲ್ಲ. ಅದಕ್ಕೋಸ್ಕರ ಪ್ರಕೃತಿ ಏನ್ ಮಾಡುತ್ತೆ, ಕರ್ಮ ಅನ್ನೋದು ನಿಯಮದ ಮೂಲಕ ಏನ್ ಮಾಡುತ್ತೆ, ಏನ್ ಹೋಗಿರುತ್ತಲ್ಲ ಅದು ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾವೇನು ಕೊಡ್ತೀವಲ್ಲ ಅದು ಮತ್ತೆ ನಮಗ್ ವಾಪಸ್ ಬಂದ್ಬಿಡುತ್ತೆ. ಅದನ್ನೇ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಹೇಳ್ತಾ ಇದಾರೆ ಮಾಯ ಅನ್ನುವಂಥದ್ದು ಮಾಯಾಶಕ್ತಿ ತುಂಬಾ ಪ್ರಬಲವಾಗಿದೆ. ಅದು ಸಮಸ್ತ ಜಗತ್ತನ್ನು ಮೋಹದಲ್ಲಿ ಕೆಡಹುತ್ತಿದೆ. ಹೆಂಡತಿ, ಮಕ್ಕಳು, ಮಿತ್ರರು ಮುಂತಾದವರ ಮೂಲಕ ಎಲ್ಲರನ್ನೂ ಎಲ್ಲಾ ರೀತಿಯ ದುಃಖಗಳಿಂದ ಜೋಡಿಸಿ ಬಿಡುತ್ತದೆ. ನೀವೇನಾದ್ರೂ ಈ ಕ್ರೂರಿ ವ್ಯಕ್ತಿಗಳು ಅವ್ರಿಗೇನಾದ್ರು ಕೇಳಿದ್ರೆ ಯಾರಿಗೋಸ್ಕರ ಇಷ್ಟು ಕ್ರೂರತೆ, ಯಾರಿಗೋಸ್ಕರ ಈ ರೀತಿ ಮಾಡ್ತಾ ಇರೋದು, ಏನ್ ಹೇಳ್ತಾರೆ ಅವರು? ಪಾಪಿ ಪೇಟ್ ಕಾ ಸವಾಲ್ ಹೇಳ್ತಾರಲ್ಲ, ಹೊಟ್ಟೆ ಪಾಡಿಗೋಸ್ಕರ ನಾವು ಜೀವನ ಮಾಡ್ಬೇಕಲ್ಲ. ಆದ್ರೆ ಹೊಟ್ಟೆ ಪಾಡಿಗೋಸ್ಕರ ಬೇರೆಯವ್ರ ಹೊಟ್ಟೆ ಯಾಕೆ ಹೊಡಿಬೇಕು? ಹೌದಲ್ಲ? ಜನ ಏನ್ ಹೇಳ್ತಾರೆ, ನಮ್ಮ ಹೊಟ್ಟೆ ನೋಡ್ಕೊಳ್ಬೇಕು ಅಂತ ಏನ್ ಮಾಡ್ತಾರೆ, ಬೇರೆಯವ್ರ ಹೊಟ್ಟೆ ಸೀಳ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಆದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ಬೋದು ನನ್ನ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಈ ಪಾಪದ ಪರ್ವತದ ರಾಶಿ ಯಾರು ತಗೊಂಡೋಗ್ತಾರೆ? ಯಾರು ಪಾಪ ಮಾಡಿದಾನೋ ಅವನು ಮಾತ್ರ. ಅದು ಅವ್ರಿಗೆ ಹೋಗೋದಿಲ್ಲ. ಯಾರು ಹೇಳ್ಬೋದು, ಓ ನನ್ನ ಹೆಂಡತಿ ಮಕ್ಕಳು ಅವ್ರಿಗೋಸ್ಕರ ಮಾಡ್ತಾ ಇದಾರೆ, ಆಮೇಲೆ ನಾನು ಮಾಡಿರೋ ಪಾಪ ಅವ್ರಿಗೂ ಸ್ವಲ್ಪ ಶೇರ್ ಆಗೋಗ್ಬಿಡುತ್ತೆ, ಆಮೇಲೆ ಎಲ್ಲರೂ ಒಟ್ಟಿಗೆ ನರಕದಲ್ಲಿ ನಾವೆಲ್ಲರೂ ಅನುಭವಿಸ್ತೀವಿ ಅಂತ. ಆದರೆ ಶಾಸ್ತ್ರ ಹೇಳತ್ತೆ ಇಲ್ಲ, ಯಾರು ಪಾಪ ಮಾಡಿರ್ತಾರೆ ಅವರು ಮಾತ್ರ ಇದನ್ನ ಅನುಭವಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪರಧನವನ್ನು ಅಪಹರಿಸಿ ತನ್ನ ಹೆಂಡತಿ ಮಕ್ಕಳನ್ನು ಸಾಕುವ ಮನುಷ್ಯನು ವ್ಯರ್ಥನು, ಏಕೆಂದರೆ ಕೊನೆಗೆ ಅವೆಲ್ಲವನ್ನು ಬಿಟ್ಟು ಒಬ್ಬಂಟಿಗನಾಗಿ ನರಕದ ದಾರಿಯನ್ನು ಹಿಡಿಯುತ್ತಾನೆ. ಅವನೊಬ್ಬನೇ ಹೋಗೋದು, ಬೇರೆಯವರೆಲ್ಲರೂ ಅವರು ಮಜಾ ಮಾಡ್ಕೊಂಡಿರ್ತಾರೆ. ನನ್ನ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಈ ಮನೆ, ಮಠ ಎಲ್ಲವೂ ನನ್ನದೇ ಎಂದು ಇಡುವ ವ್ಯರ್ಥ ಮಮತೆಯೇ ಪ್ರಾಣಿಗಳಿಗೆ ಕಷ್ಟ ಕೊಡುತ್ತಾ ಇರುತ್ತದೆ. ಮನುಷ್ಯನು ಗಳಿಸಿದ ಧನವನ್ನು ಕೊಡುತ್ತಾ ಇರುವ ತನಕ ಜನರು ಅವನಿಗೆ ಸಹೋದರ ಬಂಧುಗಳಾಗಿ ಇರುತ್ತಾರೆ. ಎಲ್ಲಿಯ ತನಕ ಸಂಬಂಧಿಕರು ನಮ್ಮ ಜೊತೆ ಇರ್ತಾರೆ? ಯಾರಾದ್ರೂ ಹೇಳ್ಬೋದು? ಎಲ್ಲಿ ತನಕ ಸಂಬಂಧಿಕರು ನಮ್ಮ ಜೊತೆ ಇರ್ತಾರೆ? ಪ್ರಭುಜಿ ಸಾಕ್ಷಾತ್ಕಾರದಿಂದ ಹೇಳ್ತಾ ಇದ್ದಾರೆ. ಎಲ್ಲಿ ತನಕ ತುಂಬಾ ಸಾಕಷ್ಟು ಧನದ ಸಂಪತ್ತಿ ಇದೆ, ಎಲ್ಲಿ ತನಕ ಒಳ್ಳೆ ಎಷ್ಟೊಂದು ಸಮಾರಂಭಗಳನ್ನ ಮಾಡ್ತಾ ಇದೀವಿ, ಸತ್ಕಾರ ಮಾಡ್ತಾ ಇದೀವಿ, ದುಡ್ಡನ್ನ ಹಂಚ್ತಾ ಇದೀವಿ, ಊಟವನ್ನ ಹಂಚ್ತಾ ಇದೀವಿ, ಪಾರ್ಟಿ ಮಾಡ್ತಾ ಇದೀವಿ, ಅಲ್ಲಿ ತನಕ ಏನ್ ಮಾಡ್ತಾರೆ, ತುಂಬಾ ಹತ್ತಿರ ಬರ್ತಾರೆ. ಯಾವಾಗಲೂ ಗೊತ್ತಿರುತ್ತೆ ಏನಾದ್ರು ಸಿಗುತ್ತೆ ನಮಗೂ ಅಂತ. ಅವರು ಪ್ಲಾನ್ ಮಾಡ್ತಾ ಇದ್ದಾರೆ, ಯಾವಾಗ ಇವ್ರು ಬೇಗ ಟಿಕೆಟ್ ತಗೊಂಡ್ರೆ ಅವ್ರದ್ದು ಶೇರು ನಮಗೂ ಬಂದ್ಬಿಡುತ್ತೆ ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಒಳಗಡೆ. ಅದೇ ಏನಾದ್ರು ಗೊತ್ತಾಗ್ಬಿಡುತ್ತೆ ಇವ್ರಿಗೆ, ಇವ್ರದ್ದು ಪೂರ್ತಿ ಲಾಸ್ ಆಗೋಯ್ತು, ಲೋನ್ ಅಲ್ಲಿ ಇದಾರೆ ಈಗ, ಆಮೇಲೆ ಯಾವ ಕಾರ್ಯಕ್ರಮನೂ ಮಾಡೋದಕ್ಕಾಗ್ತಾ ಇಲ್ಲ. ಈಗ ಇವರು ತಕ್ಷಣ ಏನ್ ಮಾಡ್ತಾರೆ, ಈ ಸಂಬಂಧಿಕರಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ಏನಾಗುತ್ತೆ, ಫೋನ್ ನಾಟ್ ರೀಚಬಲ್, ಆಮೇಲೆ ಮಿಸ್ಡ್ ಕಾಲ್, ಆಮೇಲೆ ಮೆಸೇಜ್ ನೋಡಿದ್ರು ನೋಡದೇ ಇರೋ ತರ ವರ್ತನೆ ಮಾಡ್ತಾರೆ. ಆಮೇಲೆ ಹೇಳ್ತಾರೆ ತುಂಬಾ ಬ್ಯುಸಿ ಆಗಿದ್ದೆ. ಎಲ್ಲಾ ಸಂಬಂಧಿಕರು ಎಲ್ಲಿ ತನಕ ಇರ್ತಾರೆ, ಎಲ್ಲಿ ತನಕ ಪಾಕೆಟ್ಸ್ ಫುಲ್ ಇರುತ್ತೆ, ಎಲ್ಲಿ ಪಾಕೆಟ್ಸ್ ಖಾಲಿ ಆಗೋಗ್ಬಿಡುತ್ತೆ ಆಗ ಎಲ್ಲರೂ ಮಾಯ ಆಗ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದಾರೆ ಇಲ್ಲಿ, ಯಾರು ಬುದ್ಧಿ ಇರ್ತಾರೆ ಅವರು ಶಾಸ್ತ್ರದ ಜ್ಞಾನ ತಗೊಂಡು ಅವ್ರ ಜೀವನ ಉದ್ಧಾರ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಜೀವನ ವ್ಯರ್ಥ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದಾರೆ ಈಗ ನೋಡಿ, ಮನುಷ್ಯನು ಗಳಿಸಿದ ಧನವನ್ನು ಕೊಡುತ್ತಾ ಇರುವ ತನಕ ಜನರು ಅವನಿಗೆ ಸಹೋದರ ಬಂಧುಗಳಾಗಿರುತ್ತಾರೆ. ಅವನು ಗಳಿಸಿದ ಹಣವನ್ನು ಎಲ್ಲಾ ಬಂಧು ಬಾಂಧವರು ಸದಾ ಭೋಗಿಸುತ್ತಾ ಇರುತ್ತಾರೆ. ಆ ಒಬ್ಬ ವ್ಯಕ್ತಿ ಕಷ್ಟಪಡ್ತಾ ಇರ್ತಾನೆ, ಅವನು ಕಷ್ಟಪಟ್ಟು ದುಡ್ದು ಸಣ್ಣ ಆಗೋಗ್ಬಿಟ್ಟಿರ್ತಾನೆ. ಅವನು ತಿಂದಿರೋ ಹಣ ತೆಗೆದು ಎಲ್ಲರೂ ತಿಂದು ದಪ್ಪ ಆಗ್ತಾ ಇರ್ತಾರೆ, ಆದ್ರೆ ಅವನು ಸಣ್ಣ ಆಗ್ತಾ ಇರ್ತಾನೆ. ಆದ್ರೆ ಅವ್ರು ಯಾವಾಗ ಅದನ್ನ ಪಾಪದ ಕಾರ್ಯದಲ್ಲಿ ತೊಡಗಿಸ್ತಾ ಇರ್ತಾರೆ,
ಅವ್ರು ಮಾಡ್ತಾರೆ ಪಾಪದ ಫಲ ಇವನು ಅನುಭವಿಸ್ಬೇಕಾಗತ್ತೆ ಈ ರೀತಿ. ಆದರೆ ಮೂರ್ಖ ಮನುಷ್ಯನು ತಾನು ಮಾಡಿದ ಪಾಪದ ಫಲರೂಪಿ ದುಃಖಗಳನ್ನು ಒಬ್ಬನೇ ಅನುಭವಿಸುತ್ತಾನೆ. ಈ ಇಷ್ಟೊಂದು ಜ್ಞಾನ ಉತ್ತಂಕ ಮುನಿ ಸಾಕ್ಷಾತ್ಕಾರದ ಮೂಲಕ ಯಾರು ಕೊಟ್ರು? ಕಲಿಕನಿಗೆ ಕೊಟ್ರು. ನೋಡಿ, ಉತ್ತಂಕ ಮುನಿಗಳು ಈ ಪ್ರಕಾರ ಹೇಳುತ್ತಿರುವಾಗ ಅವರ ಮಾತುಗಳನ್ನು ಕುರಿತು ವಿಚಾರ ಮಾಡಿ ಕಲಿಕ ವ್ಯಾಧನು ಏನಾಯ್ತು ಅವನಿಗೆ? ಯಾರಾದ್ರೂ ಹೇಳ್ಬೋದು ಈಗ? ಆಯ್ತು, ಪರಿವರ್ತನೆ ಆಯ್ತು. ಮತ್ತೆ ನೋಡಿ, ಅವನಿಗೀಗ ಭಯ ಆಯ್ತು. ಅವನಿಗೆ ಅವನ ಚಿಂತೆಯಲ್ಲಿ ಬಿದ್ದುಬಿಡ್ತಾನೆ. ಅವನು ವ್ಯಾಕುಲನಾಗಿ ಕೈ ಮುಗಿದು ಪದೇ ಪದೇ ಹೇಳತೊಡಗಿದನು. ಈಗ ಅವನ ಹೃದಯದಲ್ಲಿ ಪಶ್ಚಾತ್ತಾಪ ಬರ್ತಾ ಇದೆ. ಅವನಿಗೆ ಅನ್ನಿಸ್ತಾ ಇದೆ, ನಾನು ಜೀವನ ಪೂರ್ತಿ ಇದ್ರಲ್ಲೇ ನಾನು ವ್ಯರ್ಥ ಮಾಡಿಬಿಟ್ಟಿದ್ದೀನಿ. ಸ್ವಾಮಿ, ನನ್ನ ಅಪರಾಧಗಳನ್ನು ಕ್ಷಮಿಸಿರಿ. ಆ ಮಹಾತ್ಮರ ಸಂಘದ ಪ್ರಭಾವದಿಂದ ಹಾಗೂ ಭಗವಂತನ ಸಾನ್ನಿಧ್ಯ ದೊರೆತುದರಿಂದ ಆ ಬೇಡನ ಎಲ್ಲಾ ಪಾಪಗಳು ನಾಶವಾದವು. ಅವನ ಪಾಪಗಳೆಲ್ಲ ಏನಾಗೋಯ್ತು? ಹೋಯ್ತು. ಬರೀ ಇಷ್ಟೇ ಮಾಡೋದ್ರಿಂದ ಏನ್ ಮಾಡೋದ್ರಿಂದ ಪಾಪ ನಾಶ ಆಯ್ತು? ಇವನು ಬರೀ ಶ್ರವಣ ಮಾಡಿದ್ದು ಅಷ್ಟೇ. ನೋಡಿ, ಹೇಳ್ತಾರೆ ಕೆಲವು ಸಲ ಭಗವಂತನ ಧಾಮಕ್ಕೆ ಹೋಗೋದು ತುಂಬಾ ಸುಲಭ, ತುಂಬಾ ಕಷ್ಟ ಏನಿಲ್ಲ. ಆದ್ರೆ ಹೋಗುವಂತ ಇಚ್ಛೆ ಬರಬೇಕು ಅಷ್ಟೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಎಲ್ಲಾ ಪಾಪಗಳು ನಷ್ಟ ಆಗೋಯ್ತು ಬರೀ ಶ್ರವಣ ಮಾಡಿ. ನಾವು ಇವತ್ತು ರಾಮಾಯಣವ ಕೇಳಿನೇ ನಮ್ಮ ಹೃದಯ ಸಂಪೂರ್ಣವಾಗಿ ಶುದ್ಧೀಕರಣ ಆಗೋಗ್ಬಿಡ್ಬೋದು. ಯಾಕೆಂದ್ರೆ ರಾಮಾಯಣದಲ್ಲಿ ಅಷ್ಟು ಶಕ್ತಿ ಇದೆ, ರಾಮನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಯಾವ್ದಾದ್ರು ಉದಾಹರಣೆ ಇದೆಯಾ ರಾಮನಾಮದಲ್ಲಿ ಅಷ್ಟು ಶಕ್ತಿ? ವಾಲ್ಮೀಕಿ ಹಿಂದಿನ ಜೀವನದಲ್ಲಿ ಏನಾಗಿದ್ರು? ಬೇಟೆಗಾರ, ರತ್ನಕಾರ. ಅವನು ದರೋಡೆಕಾರ ಆಗಿದ್ದ. ಆದ್ರೆ ಮುಂದೇನಾಗ್ಬಿಟ್ಟ? ಮಹರ್ಷಿ ವಾಲ್ಮೀಕಿ ಅಂತ. ಅವನ ಹೃದಯದಲ್ಲಿ ರಾಮ ಬಂದು ಎಲ್ಲ ಲೀಲೆಗಳನ್ನ ವ್ಯಕ್ತಪಡಿಸಿ ವಾಲ್ಮೀಕಿ ರಚನೆ ಮಾಡ್ತಾರೆ ರಾಮಾಯಣವನ್ನ. ಅಂದ್ರೆ ಅದು ತಿಳ್ಕೊಳ್ಳಿ, ಎಷ್ಟು ಶುದ್ಧನಾಗೋಗ್ಬಿಟ್ಟ ಬರೀ ರಾಮನಾಮದ ಜಪ ಮಾಡಿ. ಆ ರೀತಿ ಹೇಳ್ತಾ ಇದ್ದಾರೆ, ಅವನ ಹೃದಯದಲ್ಲಿ ಅದೆಷ್ಟು ಪಶ್ಚಾತ್ತಾಪ ಬಂತು. ಅವರು ಹೇಳಿದನು, ವಿಪ್ರವರ್ಯರೇ, ನಾನು ಜೀವನದಲ್ಲಿ ಭಾರಿ ಪಾಪಗಳನ್ನು ಮಾಡಿರುವೆನು, ಆದರೆ ಅವೆಲ್ಲವೂ ನಿಮ್ಮ ದರ್ಶನ ಮಾತ್ರದಿಂದ ನಾಶವಾಗಿ ಹೋದವು. ಹೇಳ್ತಾ ಇದ್ದಾರೆ, ವೈಷ್ಣವರ ದರ್ಶನ ಆದ್ರೆ ನಮ್ಮ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ. ಬರೀ ದರ್ಶನ ಹೇಳ್ತಾ ಇದಾರೆ, ಪ್ರವಚನ ಅನ್ನು ಹೇಳಿಲ್ಲ. ಹೇಳ್ತಾ ಇದಾರೆ ಬರೀ ದರ್ಶನ ಮಾಡಿದ್ರೆ ಸಾಕು ಅಂತ. ನಮ್ಮ ಪಾಪ ಕಳಿಯುವಂತಹ ಸುವರ್ಣ ಅವಕಾಶ ಪ್ರಾರಂಭ ಆಗೋಗ್ಬಿಟ್ಟಿದೆ ಬರೀ ದರ್ಶನ ಮಾತ್ರದಿಂದ. ಯಾರು ಬಂದು ರಾಮನವಮಿಯ ದಿನ ಬರೀ ಭಗವಂತನ ದರ್ಶನ ಮಾಡ್ತಾರೆ, ಭಕ್ತರ ಸಂಘದಲ್ಲಿ ಬಂದು ಶ್ರವಣ ಮಾಡ್ತಾರೆ, ಕೀರ್ತನೆ ಮಾಡ್ತಾರೆ, ಭಕ್ತರ ಸಂಘದಲ್ಲಿ ಬಂದು ನೃತ್ಯ ಮಾಡ್ತಾರೆ, ಆ ಭಗವಂತನ ಸೇವೆಯನ್ನ ಮಾಡ್ತಾರೆ, ಅವರ ಜೀವನದಲ್ಲಿ ಎಷ್ಟೊಂದು ಪರಿವರ್ತನೆ ಬಂದ್ಬಿಡುತ್ತೆ. ಬರೀ ಒಂದೊಂದೊಂದು ಸಣ್ಣ ಕಾರ್ಯಗಳನ್ನ ಮಾಡೋದು. ಇದನ್ನ ಮಾಡೋದಕ್ಕೆ ಏನಾದ್ರು ದೊಡ್ಡ ತಪಸ್ಸು ಮಾಡ್ಬೇಕಾಗಿದೆ? ಯಾವ್ದಾದ್ರು ಅರಣ್ಯಕ್ಕೆ ಹೋಗೋದಿದೆ? ಎಲ್ಲರೂ ಈ ರೀತಿ ವೈರಾಗ್ಯ ತಗೊಳ್ಳುವಂಥದ್ದಿದೆ? ಏನಿಲ್ಲ ಅಲ್ಲ. ಬರೀ ಏನ್ ಮಾಡ್ಬೇಕಾಗಿದೆ? ಶ್ರವಣ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು, ಭಗವಂತನ ನಾಮ ಜಪ ಮಾಡುವಂಥದ್ದು, ಇಷ್ಟೇ ಮಾಡ್ಬೇಕಾಗಿರೋದು. ನೋಡಿ, ಹೇಳ್ತಾ ಇದ್ದಾರೆ, ಸ್ವಾಮಿ, ನನ್ನ ಬುದ್ಧಿ ಸದಾ ಪಾಪದಲ್ಲೇ ಮುಳುಗಿರುತ್ತಿತ್ತು. ಕೆಲವರು ಕೇಳ್ತಾರೆ, ಪ್ರಭುಜಿ ಪ್ರವಚನ ಕೇಳುವಂಥದ್ದು ಏನು ಅಷ್ಟೊಂದು ಅರ್ಜೆಂಟು? ಯಾವ ಬೇಕಾದ್ರೂ ಕೇಳ್ಬೋದಲ್ಲ, ಎಲ್ಲಿ ಬೇಕಾದ್ರೂ ಕೇಳ್ಬೋದು. ಯಾಕೆ ಇಷ್ಟು ಇಸ್ಕಾನ್ದಲ್ಲಿ ಯಾವಾಗಲೂ ಕೂರಿಸಿ ಇಷ್ಟು ದೊಡ್ಡ ಪ್ರವಚನ ಕೇಳಿಸ್ತಾರೆ ಎಲ್ಲರಿಗೂ? ಹೌದಲ್ಲ, ಕೆಲವು ಸಲ ಈ ಪ್ರಶ್ನೆ ಎಲ್ಲರಿಗೂ ಇರುತ್ತೆ, ಯಾಕೆ ಇಷ್ಟು ಉದ್ದುದ್ದ ಲೆಕ್ಚರ್ ಕೊಡ್ತಾರೆ? 1-2 ಮಾತು ಹೇಳಿದ್ರೆ ಸಾಕು. ಹೌದಲ್ಲ, ಯಾಕೆ ಇಷ್ಟು ಉದ್ದುದ್ದ ಕೇಳಬೇಕು? ಯಾಕೆ ಅಂತ ಹೇಳಿದ್ರೆ, ಯಾರಾದ್ರೂ ಹೇಳ್ಬೋದು? ಮಾಯದಲ್ಲಿ ಬದುಕ್ತಾ ಇರ್ತೀವಿ, ಬೀಳ್ತಾ ಇರ್ತೀವಿ. ಸೊ ಅದಕ್ಕೆ ಹೇಳ್ಕೊಂಡು ಮೇಲ್ ತಗೊಳ್ಬೋದು. ಆಯ್ತು, ಮತ್ತೆ ನವವಿಧ ಭಕ್ತಿಯಲ್ಲಿ ಶ್ರವಣ ಮಂದು ಬರುತ್ತೆ, ವೆರಿ ಗುಡ್. ಮತ್ತೆ ಜ್ಞಾನ ಸಿಗುತ್ತೆ, ವೆರಿ ಗುಡ್. ಮತ್ತೆ ಇವತ್ತು ಮಾತಾಜೀಸ್ ಎಲ್ಲ ಪೂರ್ತಿ ಶಾಂತವಾಗಿದ್ದಾರೆ, ಉತ್ತಂಕನ ರೀತಿ ಕುತ್ಕೊಂಡಿದ್ದಾರೆ. ಏನೇ ಬಂದ್ರು ನಾವು ಏನು ಬಂದ್ರು ನಾವು ಅಲ್ಗಾಡೋದಿಲ್ಲ, ಶಾಂತವಾಗಿ ಇರ್ತೀವಿ. ಯಾಕೆ?
ಇಷ್ಟೊಂದು ಹೇಳ್ತಾ ಇದಾರೆ. ಹಾ, ಪಾನಕ ಬರ್ತಾ ಇದೆ 12 ಗಂಟೆಗೆ ಬರುತ್ತೆ ಶಾದ್. ಹೇಳ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬುದ್ಧಿ ಶುದ್ಧೀಕರಣ ಮಾಡೋದಕ್ಕೆ. ನಾವು ಪ್ರತಿದಿನ ಎಷ್ಟು ಗಂಟೆ ವಿಡಿಯೋಸ್ ನೋಡ್ತೀವಿ? ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ನಲ್ಲಿ, ವಾಟ್ಸ್ಆಪ್ ಮೆಸೇಜ್ ಎಷ್ಟೊತ್ತು ನೋಡ್ತೀವಿ? ನಿಮ್ಮೆಲ್ಲರ ಮೊಬೈಲ್ ವಾಚ್ ಟೈಮ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ನೋಡಿರ್ತೀವಿ. ಈಗಿನ ಯುವಕರು ಎಷ್ಟು ನೋಡ್ತಾ ಇದಾರೆ? ಕನಿಷ್ಠ ಪಕ್ಷ ಒಂದು 2-3 ಗಂಟೆಗಳಂತೂ ಕನಿಷ್ಠ, ಮಿನಿಮಮ್. ದೊಡ್ಡವರು ಅಷ್ಟೇ, ಹೌದಲ್ಲ? ಅಷ್ಟು ನಾವು ನಮ್ಮ ತಲೆ ಒಳಗಡೆ ಹಾಕೊಳ್ತಾ ಇದೀವಿ. ಅದನ್ನ ಏನಾಗ್ತಾ ಇರುತ್ತೆ, ನಮ್ಮ ಮನಸ್ಸು ಕಲುಷಿತ ಆಗ್ತಾ ಇರುತ್ತೆ, ಬುದ್ಧಿ ಕಲುಷಿತ ಆಗ್ತಾ ಇರುತ್ತೆ. ಈ ರೀತಿ ರಾಮಾಯಣ ಮಹಾಭಾರತ ಕೇಳ್ತಾ ಇದ್ರೆ ಏನಾಗ್ತಾ ಇರುತ್ತೆ? ಭಗವದ್ಗೀತೆ, ಶ್ರೀಮದ್ ಭಾಗವತ ಕೇಳ್ತಾ ಇದ್ರೆ ನಮ್ಮ ಮನಸ್ಸು ಮತ್ತೆ ಬುದ್ಧಿ ಏನಾಗುತ್ತೆ? ಶುದ್ಧೀಕರಣ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಪ್ರತಿದಿನ ಸ್ವಲ್ಪ ಆದ್ರೂ ನಾವು ಭಾಗವತ ಶ್ರವಣ ಮಾಡ್ಬೇಕು. ಅದನ್ನ ಹೇಳ್ತಾರೆ, ನನ್ನ ಬುದ್ಧಿ ಯಾವಾಗ್ಲೂ ಪಾಪದಲ್ಲೇ ತೊಡಗಿತ್ತು. ನಾನು ನಿರಂತರ ದೊಡ್ಡ ದೊಡ್ಡ ಪಾಪಗಳನ್ನೇ ಆಚರಿಸಿದೆ, ಸಣ್ಣದ್ ಮಾಡ್ತಾ ಇದ್ದೆ ಅಂತ ಹೇಳಿಲ್ಲ. ಯಾವಾಗ್ಲೂ ಕೈ ಹಾಕಿದ್ರೆ ದೊಡ್ಡಕ್ಕೆ ಹಾಕ್ಬೇಕು, ಹೌದಲ್ಲ? ದೊಡ್ಡದೇ ಮಾಡ್ತಾ ಇದ್ದೆ ನಾನು. ಅವುಗಳಿಂದ ನನ್ನ ಉದ್ಧಾರ ಹೇಗೆ ಆಗುವುದು? ನಾನು ಯಾರಿಗೆ ಶರಣಕ್ಕೆ ಹೋಗಲಿ? ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪಗಳಿಂದಾಗಿ ನನಗೀಗ ಯಾವ ಶರೀರ ಸಿಕ್ಕಿದೆ? ಬೇಡನ ಶರೀರ ಸಿಕ್ಕಿದೆ, ಬೇಟೆಗಾರನ ಶರೀರ ಸಿಕ್ಕಿದೆ. ಆಲ್ರೆಡಿ ನಾನು ಏನು ಆಗಿದ್ದೀನಿ? ಈ ರೀತಿಯ ಶರೀರದಲ್ಲಿದ್ದೀನಿ. ಇನ್ನು ಮುಂದೆ ಇನ್ನೇನು ಶರೀರ ಸಿಗಬಹುದು? ಈಗ ನೋಡಿ, ಹಿಂದೆ ಮಾಡಿರೋ ಪಾಪದಿಂದ ಈಗ ನನಗೆ ಈ ಶರೀರ ಸಿಕ್ಕಿದೆ. ಈಗ ಮಾಡಿದರ ಕಾರ್ಯದಿಂದ ಏನಾಗುತ್ತೆ? ಇನ್ನು ಮುಂದೆ ಇನ್ನೂ ಭಯಂಕರವಾದ ಶರೀರ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಾನು ಎಷ್ಟೊಂದು ಪಾಪಗಳನ್ನ ಗಳಿಸಿದ್ದೇನೆ, ಈ ಪಾಪಗಳಿಂದ ನನಗೆ ಮುಂದಿನ ಗತಿ ಏನು? ಇದರಿಂದ ನಾನು ಹೇಗೆ ಉದ್ಧಾರ ಪಡಿಬೇಕು? ಈ ಪ್ರಶ್ನೆ ಬರ್ತಾ ಇದೆ ನಮಗೆ. ಏನ್ ಪ್ರಶ್ನೆ ಕೇಳ್ತಾ ಇದ್ದಾರೆ? ನಾನು ಈಗ ಇಷ್ಟೊಂದು ಪಾಪದಲ್ಲಿ ಬಿದ್ದೋಗ್ಬಿಟ್ಟಿದ್ದೀನಿ, ಈಗ ಇದರಿಂದ ಆಚೆ ಹೇಗ್ ಬರೋದು? ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಆಗ ಉತ್ತಂಕರು ಈಗ ಉತ್ತರ ಕೊಡ್ತಾರೆ, ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಈ ಸೊಲ್ಯೂಷನ್ ತುಂಬಾ ಮುಖ್ಯವಾಗಿದೆ. ಯಾಕೆ ಅಂತ ಹೇಳಿದ್ರೆ, ಪಾಪ ಇಲ್ಲಿ ಎಲ್ಲರೂ ನಿಷ್ಪಾಪಗಳ ಆಗಿದ್ದೀವಿ. ಅದೆಲ್ಲ ಯಾವ ಪಾಪ ಆಗೋದಿಲ್ಲ. ನೋಡಿ, ಕಲಿಯುಗದಲ್ಲಿ ನಾವು ಬೇಡ ಅಂದ್ರೂ ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದು ಪಾಪಗಳಾಗ್ತಾ ಇರುತ್ತೆ. ಅದಕ್ಕೋಸ್ಕರ ನಮಗೆ ಜೀವನದಲ್ಲಿ ಏನಾದ್ರೂ ತೊಂದರೆಗಳು ಬರ್ತಾನೆ ಇರುತ್ತೆ. ಆ ಪಾಪಗಳಿಂದೆಲ್ಲ ದೂರ. ನೋಡಿ, ನಮ್ಗೆಲ್ಲರೂ ಅನಿಸ್ಬೋದು, ಇಲ್ಲ ನಾನು ಜಾಸ್ತಿ ಯಾರಿಗೂ ತೊಂದರೆ ಕೊಡೋದಿಲ್ಲ ಅಂತ, ನಾನು ಯಾವಾಗ್ಲೂ ಎಲ್ಲರಿಗೂ ಒಳ್ಳೇದೇ ಮಾಡ್ತೀನಿ ಅಂತ. ನಾವು ನಡ್ಕೊಂಡು ಬರೋವಾಗ ಯಾವ್ದಾದ್ರು ಇರುವೆಗಳ ಮೇಲೆ ಹರಿ ಬೋಲ್ ಅಂತ ಹೇಳಿ ಅದಕ್ಕೆ ಕಳಿಸ್ಬಿಟ್ಟಿರ್ತೀವಿ. ಆಮೇಲೆ ಬರೀ ಉಸಿರಾಡ್ತಾ ಏನಾಗುತ್ತೆ? ಸಾಯಿಸ್ಬಿಟ್ಟಿರ್ತೀವಿ ಯಾರಿಗಾದ್ರು. ನಾವು ಮಿಕ್ಸಿನಲ್ಲಿ ಎಲ್ಲರೂ ಚಟ್ನಿ ತಿಂತೀವಲ್ಲ, ಸಮೋಸ, ಸೂಪ್ ಎಲ್ಲ ಮಾಡ್ತಾ ಇರ್ತೀವಿ. ಎಷ್ಟರನ್ನ ಕೊಂದು ಹಾಕಿರ್ತೀವಿ ನಾವು, ಹೌದಲ್ಲ? ಅದಕ್ಕೋಸ್ಕರ ನಮ್ಮಿಂದ ಗೊತ್ತಿಲ್ಲದೆ ಪಾಪ ನಡೀತಾನೇ ಇದೆ. ಆ ಪಾಪದಕ್ಕೆ ಪರಿಹಾರ ಏನು? ಉತ್ತಂಕ ಸೊಲ್ಯೂಷನ್ ಕೊಡ್ತಾ ಇದ್ದಾರೆ. ಸೊಲ್ಯೂಷನ್ ಅಟ್ಲೀಸ್ಟ್ ನಾವು ಜಾಗೃತಿಯಾಗಿ ಕೇಳಬೇಕು, ಹೌದಲ್ಲ? ಸೊಲ್ಯೂಷನ್ ಏನ್ ಕೊಡ್ತಾ ಇದ್ದಾರೆ ನೋಡಿ. ಎಷ್ಟು ಹೇಳ್ತಾರೆ? ಬುದ್ಧಿವಂತ ವ್ಯಾಧನೆ ಅಂತ ಹೇಳ್ತಾ ಇದ್ದಾರೆ. ಈಗ ಹಿಂದೆ ನೋಡಿ, ಹಿಂದಿಗೂ ಈಗ ಪರಿವರ್ತನೆ ಆಗೋಗ್ಬಿಟ್ಟಿದೆ. ಬರೀ ಎಷ್ಟೊತ್ತಾಯ್ತು? ಒಂದು 10 ನಿಮಿಷ ಅಷ್ಟೇ, ಅಷ್ಟರಲ್ಲೇ ಪರಿವರ್ತನೆ ಆಗೋಯ್ತು. ಹೇಳ್ತಾರೆ ಬುದ್ಧಿವಂತ ವ್ಯಾಧನೆ. ನಿನಗೀಗ ಬುದ್ಧಿ ಜಾಗೃತಿ ಆಗೋಗ್ಬಿಟ್ಟಿದೆ. ಈಗ ನೀನು ಮತ್ತೆ ಮಾಯೆ ಒಳಗಡೆ ಬೀಳೋದಕ್ಕಾಗೋದಿಲ್ಲ. ನೀನು ಧನ್ಯನಾಗಿರುವೆ. ನಿನ್ನ ಬುದ್ಧಿ ನಿರ್ಮಲ ಮತ್ತು ಉಜ್ವಲವಾಗಿದೆ. ಏಕೆಂದರೆ ನೀನು ಸಂಸಾರ ದುಃಖ ನಾಶದ ಉಪಾಯವನ್ನು ಬಯಸುತ್ತಿದ್ದೀಯೇ ಅಂತ ಹೇಳಿದ್ರೆ, ನಾವು ಯಾವಾಗ ನಮ್ಮ ಬುದ್ಧಿ ಜಾಗೃತಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಗೊತ್ತಿದೆ? ಯಾವಾಗ ಗೊತ್ತಾಗುತ್ತೆ ನನ್ನ ಬುದ್ಧಿ ನಾನು ಬುದ್ಧಿವಂತನೋ ಅಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಬರೀ ದುಡ್ಡು ಜಾಸ್ತಿ ಗಳಿಸೋದ್ರಿಂದ ಅಲ್ಲ. ಯಾಕಂದ್ರೆ ಬುದ್ಧಿಯಿಂದ ಆದ್ರೆ ನಾನು ಹೇಗೆ ಬೇಕಾದ್ರೂ ಗಳಿಸ್ಬಿಡ್ಬೋದು ಅಂತ ಇಲ್ಲ. ಮತ್ತೆ ಇಲ್ಲ, ಯಾವ್ದಾದ್ರು ದುಃಖ ಬರ್ತೈತೆ ಅದನ್ನ ನಾನು ಹೇಗೆ ಪಾರ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ. ಬುದ್ಧಿ ಅಂತ ಹೇಳಿದ್ರೆ ಈ ಸಂಸಾರದಲ್ಲಿ ಚಕ್ರದಲ್ಲಿ ನಾನು ಸಿಕ್ಕಾಕೊಳ್ದೆ ಹೇಗೆ ನನ್ನ ಜೀವನ ಮಾಡ್ಬೇಕು, ಪಾಪ ರಹಿತವಾದ ಜೀವನ ಹೇಗ್ ಮಾಡ್ಬೇಕು, ಆ ರೀತಿ ಬುದ್ಧಿ ಯಾರಿಗಿರುತ್ತೆ ಆ ವ್ಯಕ್ತಿಯನ್ನ ಬುದ್ಧಿವಂತ ಅಂತ ಹೇಳ್ತಾರೆ.
ಬರೀ ಐಕ್ಯ ಜಾಸ್ತಿ ಇದೆ ಅಂದ್ರೆ ಬುದ್ಧಿವಂತ ಅಲ್ಲ. ಆ ಐಕ್ಯ ಜಾಸ್ತಿ ಇಟ್ಕೊಂಡು ಇನ್ನೂ ದೊಡ್ಡವಾದಂತ ಅನಾಹುತ ಮಾಡ್ತಾನೆ, ಹೌದಲ್ಲ? ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಂಸಾರ ದುಃಖದ ನಾಶದ ಉಪಾಯ ಯಾರು ಬಯಸ್ತಾ ಇದ್ದಾರೆ ಅದಕ್ಕೆ ನೋಡಿ ಈಗ ಉಪಾಯ ಕೊಡ್ತಾ ಇದ್ದಾರೆ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನೀನು ಭಕ್ತಿಯಿಂದ ಆದರಪೂರ್ವಕವಾಗಿ ರಾಮಾಯಣದ ಕಥೆಯನ್ನು ಕೇಳಬೇಕು. ನಾವಿವತ್ತು ಮಾಡ್ತಾ ಇದ್ದೀವಿ, ರಾಮಾಯಣದ ಕಥೆ ಕೇಳಬೇಕಂತೆ. ಯಾವತ್ತು? ಚೈತ್ರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ, ವಿಶೇಷವಾಗಿ ರಾಮನವಮಿಯ ದಿನ ನಾವೇನಾದ್ರೂ ಕೇಳಿದ್ರೆ ನೋಡಿ ಎಷ್ಟು ಲಾಭ. ಅದರ ಶ್ರವಣ ಮಾತ್ರದಿಂದ ನೋಡಿ ಏನಾಗ್ತದೆ, ಮನುಷ್ಯನು ಸಮಸ್ತ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾನೆ. ನೋಡಿ ಇಷ್ಟೇ ಮಾಡೋದು ಹೇಳ್ತಾ ಇರೋದು, ದೊಡ್ಡ ದೊಡ್ಡ ಮಾಡೋದು ಅಂತ ಹೇಳ್ತಾ ಇಲ್ಲ. ಆಗ ಕಲಿಕ ವ್ಯಾಧನ ಎಲ್ಲಾ ಪಾಪಗಳು ನಾಶವಾದವು. ಹೇಗೆ? ಅವನು ಇದು ರಾಮಾಯಣದ ಶ್ರವಣವನ್ನ ಮಾಡ್ದ ಚೈತ್ರ ಮಾಸದಲ್ಲಿ, ಅವನ ಸಂಪೂರ್ಣ ಪಾಪಗಳೆಲ್ಲವೂ ನಾಶವಾದವು. ಈಗ ರಾಮಾಯಣದ ಕೊನೆಯ ದಿನ ಅವನು ಕೇಳ್ತಾ ಇದ್ದ ಸಂಪೂರ್ಣವಾಗಿ ಶುಕ್ಲ ಪಕ್ಷ ಅಂತಾರೆ. ಎಷ್ಟು ದಿನ ಶುಕ್ಲ ಪಕ್ಷ ಅಂತಾರೆ? ಎಷ್ಟು ದಿನ? 15 ದಿನ ಸಂಪೂರ್ಣವಾಗಿ ರಾಮಾಯಣವನ್ನ ಇವನು ಕೇಳ್ತಾ ಇದ್ದ. ಕೊನೆಯ ದಿನ ಏನಾಯ್ತು ಅಂತ ಹೇಳಿದ್ರೆ, ರಾಮಾಯಣ ಕೇಳ್ತಾ ಕೇಳ್ತಾ ಕೇಳ್ತಾನೆ ಅವನು ಸತ್ತೋಗ್ಬಿಟ್ಟ. ಈಗ ಇದನ್ನ ಕೇಳಿದ ತಕ್ಷಣ ಭಯ ಆಗ್ಬಿಡುತ್ತೆ, ಪ್ರಭುಜಿ ನಮ್ ಕದಿ ಏನಾಗ್ಬಿಡುತ್ತೆ ಕೊನೆಯಲ್ಲಿ. ರಾಮಾಯಣ ಕೇಳ್ತಾ ಕೇಳ್ತಾನೆ ಅವನು ಬಿದ್ದುಬಿಟ್ಟ, ಅಲ್ಲೇ ಮೃತ್ಯು ಬಂದ್ಬಿಡ್ತು. ಆಮೇಲೆ ಉತ್ತಂಕ ಇದನ್ನ ನೋಡ್ತಾ ಇದ್ದಾನೆ. ಅವನ್ಗೀಗ ಆಶ್ಚರ್ಯ ಆಗೋಯ್ತು. ಅವನ್ಗನ್ನಿಸ್ತು, ಹಿಂದೆ ಪ್ರವಚನ ಎಷ್ಟೊಂದು ಕೊಟ್ಟಿದ್ದೀನಿ ನಾನು, ಯಾರು ಈ ರೀತಿ ಕತೆ ಕೇಳ್ತಾ ಕೇಳ್ತಾ ಯಾರು ಸತ್ತೋಗ್ಬಿಟ್ಟಿಲ್ಲ. ಇದು ಮೊದಲನೇ ಬಾರಿ ನನ್ನ ಪ್ರವಚನದಲ್ಲಿ ಈ ರೀತಿ ಆಗ್ತದೆ. ಹಿಂದೆ ಎಷ್ಟೊಂದು ಪ್ರವಚನ ಕೊಟ್ಟಿದ್ದೀನಿ, ಇಷ್ಟೊಂದು ಪುಣ್ಯಾತ್ಮರಿಗೂ ಕೊಟ್ಟಿದ್ದೀನಿ, ಯಾರು ಈ ರೀತಿ ಸತ್ತೋಗ್ಬಿಟ್ಟಿಲ್ಲ. ಆದ್ರೆ ಇವನ್ಗೇನಾಯ್ತು ಈಗ ಇವನ್ಗೆ ಅರ್ಥ ಆಗ್ತಾ ಇಲ್ಲ ಏನಾಯ್ತು ಅಂತ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ಒಂದು ಅಯೋಧ್ಯೆಯಿಂದ ಒಂದು ವಿಮಾನ ಬಂತು. ಆ ಅಯೋಧ್ಯೆಯ ವಿಮಾನದಲ್ಲಿ ಯಾರಿರ್ತಾರೆ ಅಂತ ಹೇಳಿದ್ರೆ ಈ ಕಲಿಕ ಇರ್ತಾನೆ. ಉತ್ತಂಕ ನೋಡ್ತಾ ಇದ್ದಾನೆ, ಅವನಿಗೀಗ ಆಶ್ಚರ್ಯ ಆಗೋಯ್ತು. ಇಲ್ಲಿ ತನಕ ಆ ಕಲಿಕ ಆಶ್ಚರ್ಯ ಪಡ್ತಾ ಇದ್ದ, ಉತ್ತಂಕ ಹೇಳ್ತಾ ಇರೋದೆಲ್ಲ ನೋಡಿ. ಈಗ ಉತ್ತಂಕನ್ಗೆ ಆಶ್ಚರ್ಯ ಆಗೋಯ್ತು. ಆಮೇಲೆ ಕಲಿಕ ಏನ್ ಮಾಡ್ತಾನೆ, ಅವನ ಕಣ್ಣೀರಲ್ಲಿ ನೀರು ಹರಿದು ಬರ್ತಾ ಇದೆ. ಎಷ್ಟು ಅಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅವನು ಅದು ಯಾವ ರೀತಿಯಿಂದ ಕಣ್ಣೀರು ಬರ್ತಾ ಇದೆ, ಈಗ ಕಣ್ಣೀರು ಪಶ್ಚಾತ್ತಾಪದಿಂದ, ಕೃತಜ್ಞತೆಯಿಂದ. ನಾನು ಎಲ್ಲಿಗೆ ಹೋಗ್ಬೇಕಿತ್ತು, ಅಯೋಧ್ಯೆಯ ವಿಮಾನ ಬರಬಾರ್ದಿತ್ತು, ನನಗೆ ನರಲೋಕದ ಯಮದೂತರದ್ದು ಗಾಡಿ ಯಾವುದು, ಕೋಣದ ಜಟ್ಕಾ ಬಂಡಿ ಬರ್ಬೇಕಿತ್ತು ನನಗೆ. ಆ ಜಟ್ಕಾ ಬಂಡಿನಲ್ಲೂ ಕರ್ಕೊಂಡು ಹೋಗೋದಿಲ್ಲ, ಅವ್ರು ಕೂತ್ಕೊಂಡಿರ್ತಾರೆ ಜಟ್ಕಾ ಬಂಡಿನಲ್ಲಿ. ಇವ್ರನ್ನ ಏನ್ ಮಾಡ್ತಾರೆ, ಹಗ್ಗ ಕಟ್ಟಿ ಎಳ್ಕೊಂಡು ಹೋಗ್ತಾರೆ ರೋಡ್ನಲ್ಲಿ. ಆ ರೀತಿ ನಾ ಹೋಗ್ಬೇಕಿದ್ದು, ಆದ್ರೆ ನನಗೆ ವಿಮಾನದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ, ವ್ಯಾಧನ ಸತ್ತು ಬಿದ್ದದ್ದನ್ನು ನೋಡಿ ದಯಾಳು ಉತ್ತಂಕ ಮುನಿಗಳು ವಿಸ್ಮಿತರಾದರು. ಮತ್ತೆ ಅವರು ಕಮಲಾಪತಿಯನ್ನು ಸ್ತುತಿಸಿದರು. ರಾಮಾಯಣದ ದಿವ್ಯ ಕಥೆ ಕೇಳಿ ಆ ಪಾಪರಹಿತನಾದ ವ್ಯಾಧನು ದಿವ್ಯ ವಿಮಾನವನ್ನು ಏರಿ ಉತ್ತಂಕ ಮುನಿಯಲ್ಲಿ ಈ ರೀತಿ ನೋಡಿದನು. ಓ ಮಹಾಭಕ್ತರೇ, ತಮ್ಮ ಪ್ರಸಾದದಿಂದ ನಾನು ಮಹಾಪಾಪಗಳ ಸಂಕಟದಿಂದ ಮುಕ್ತನಾದೆನು. ಇವತ್ತು ನನಗೆ ಈ ಅದೃಷ್ಟ ಬಂದಿದೆ ಅಂತ ಹೇಳಿದ್ರೆ ಯಾರಿಂದ? ನಿಮ್ಮ ಕೃಪೆಯಿಂದ ಮಾತ್ರ. ಇಲ್ಲ ಅಂತ ಹೇಳಿದ್ರೆ ನಾನು ಎಲ್ಲಿಗೆ ಹೋಗ್ಬಿಡ್ತಾ ಇದ್ದೆ, ನರಲೋಕದಲ್ಲಿ ಹೋಗ್ತಾ ಇದ್ದೆ. ಕೋಟ್ಯಾಂತರ ವರ್ಷಗಳು ನಾನು ಅಲ್ಲಿ ಸುಡ್ತಾ ಇದ್ದೆ. ಈಗ ನನಗೆ ಅದರಿಂದೆಲ್ಲ ದೂರ ಆಗಿದೆ. ಆದ್ದರಿಂದ ನಾನು ನಿಮ್ಮ ಚರಣಗಳಲ್ಲಿ ವಂದಿಸಿಕೊಳ್ಳುವೆನು. ನಾನು ಮಾಡಿದ ಅಪರಾಧವನ್ನು ದಯವಿಟ್ಟು ಕ್ಷಮಿಸಿಬಿಡಿ ಅಂತ ಹೇಳಿ ಏನ್ ಮಾಡ್ತಾನೆ ಅವನು, ಅಲ್ಲಿ ಇದ್ದಂತಹ ವಿಮಾನದಲ್ಲಿದ್ದಂತಹ ಎಲ್ಲ ಹೂವುಗಳನ್ನ ಈ ಉತ್ತಂಕನ ತಲೆ ಮೇಲೆ ಹಾಕ್ತಾನೆ. ಅವರ ಚರಣ ಕಮಲಗಳಲ್ಲಿ ಹಾಕಿ ಹೇಳ್ತಾನೆ, ನಮನ ಮಾಡ್ತಾನೆ, ನಿಮಗೆ ನನ್ನ ಕೋಟಿ ನಮನಗಳು. ಅವರಿಗೆ ಪ್ರದಕ್ಷಿಣೆ ಮಾಡಿ ಅವನು
ಎಲ್ಲಿಗೆ ಹೋಗ್ತಾನೆ? ಅಯೋಧ್ಯೆಗೆ ಹೋಗ್ತಾನೆ. ಈ ರೀತಿ ಹೇಳ್ತಾ ಇದ್ದಾರೆ. ಆದ್ದರಿಂದ ವಿಪ್ರರೇ, ನೀವೆಲ್ಲರೂ ರಾಮಾಯಣದ ಕಥೆಯನ್ನು ಕೇಳಿರಿ. ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಪ್ರಯತ್ನ ಪೂರ್ವಕ ರಾಮಾಯಣದ ಅಮೃತಮಯ ಕಥೆಯನ್ನು ನವಾಹ ಪಾರಾಯಣೆಯನ್ನು ಅವಶ್ಯವಾಗಿ ಕೇಳಬೇಕು. ಇದಕ್ಕಾಗಿ ರಾಮಾಯಣವು ಎಲ್ಲ ಋತುಗಳಲ್ಲೂ ಹಿತಕರವಾಗಿದೆ. ಇದರಿಂದ ಭಗವಂತನ ಪೂಜೆ ಮಾಡುವ ಮನುಷ್ಯನು ಮನಸ್ಸಿನಿಂದ ಬಯಸಿದ್ದೆಲ್ಲವನ್ನು ಪಡೆದುಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ. ಶ್ರೀ ಸ್ಕಾಂದ ಪುರಾಣದ ಉತ್ತರಖಂಡದಲ್ಲಿನ ನಾರದ ಸನತ್ಕುಮಾರ ಸಂವಾದದಲ್ಲಿ ಚೈತ್ರ ಮಾಸದಲ್ಲಿ ರಾಮಾಯಣ ಕೇಳುವ ಫಲದ ವರ್ಣನೆ ಎಂಬ 4ನೇ ಅಧ್ಯಾಯ ಪೂರ್ಣವಾಯಿತು. ಇಲ್ಲಿಯ ತನಕ ಏನ್ ಚರ್ಚೆ ಮಾಡಿದ್ವಿ? ರಾಮಾಯಣ ಕೇಳೋದ ಫಲಶ್ರುತಿಯನ್ನ ಚರ್ಚೆ ಮಾಡಿದ್ವಿ. ರಾಮಾಯಣ ಇನ್ನು ಪ್ರಾರಂಭ ಮಾಡಿಲ್ಲ. ಸೊ ಇಲ್ಲಿ ತನಕ ನಿಮಗೆ ನಾವು ರಾಮಾಯಣ ಕೇಳಿದ್ರೆ ಏನು ಫಲ ಬರುತ್ತೆ ಅದನ್ನ ಚರ್ಚೆ ಮಾಡಿದ್ವಿ. ಇನ್ನು ನಾವು ನಾಮ ರಾಮಾಯಣನ ಪ್ರಾರಂಭ ಮಾಡೋಣ.